ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಲಾಗ್ ಗೈಸ್. ಇವತ್ತು ನಾವು ಆಗ್ರಾದಿಂದ ಚಂಡೀಗಢಿಗೆ ಹೋಗೋದಿದೆ. ಇವಾಗ ಟೈಮ್ ಬಂದ್ಬಿಟ್ಟು 4 o'clock ಆಗಿದೆ ಆಗಲೇ ಗೈಸ್. ಇಲ್ಲಿಂದ ಜಲ್ದಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಚಂಡೀಗಢಿಗೆ ಹೋಗ್ಬೇಕು. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಇವತ್ತೆಲ್ಲರೂ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ ಬೈಕರ್ಸು. ಅವ್ರ ಬೈಕೆಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗಿದೆಯಲ್ಲ, ಅದೆಲ್ಲ ಪಿಕ್ ಮಾಡೋಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಜಲ್ದಿ ಬರ್ರಿ ಅಂತ ಹೇಳಿದ್ದಾರೆ ಅವರು ನಮಗೆ. ಬನ್ನಿ ಗೈಸ್, ಹೋಗೋದ ಪಟ್ಟಣ ಹೋಗಿ ಇವತ್ತು ಎಲ್ಲರ ಜೊತೆಗೆ ಜಾಯಿನ್ ಆಗಿ ಮತ್ತೆ ನಮ್ಮ ಟ್ರಿಪ್ನ ಮುಂದೆ ಸಾಗಿಸೋಣ ಬನ್ನಿ. ಇವಾಗ ಫೈನಲಿ ರೂಮ್ ಚೆಕ್ಔಟ್ ಮಾಡೋ ಟೈಮು. ಎಲ್ಲ ಕೇಸ್ ತಗೊಂಡು ಕೆಳಗಡೆ ಇಳಿಬೇಕು. ಇವಾಗ ನೋಡಿ ಗೈಸ್, ಇಷ್ಟೆಲ್ಲ ಎತ್ಕೊಂಡು ಹೋಗ್ಬೇಕು ನಾವು ಡೈಲಿ ರೂಮ್ ಚೆಕ್ಔಟ್ ಮಾಡುವಾಗ. ಯಪ್ಪ, ಈ ಟಾಪ್ ಬಾಕ್ಸ್ ಬೇರೆ ಹೆವಿ ವೇಟ್ ಇದೆ. ಲಿಫ್ಟ್ ಇರುತ್ತೆ ಗೈಸ್, ಲಿಫ್ಟಲ್ಲಿ ಹೋಗ್ಬೋದು ಆರಾಮ್, ಟೆನ್ಷನ್ ಅನ್ನೋದೇ ಇಲ್ಲ. ಲಿಫ್ಟಲ್ಲಿ ತಗೊಂಡು ಹೋಗ್ತೀವಿ ಎಲ್ಲ. ಅವನು ಮುಚ್ಚು ಬಿಡ್ತಂಗೆ. ಇನ್ನು ಇದೀನಿ ಗುರು ಇಲ್ಲೇ. ನೋಡಿ ಲಿಫ್ಟ್ ಇದ್ರೆ ಏನು ಟೆನ್ಷನ್ ಇಲ್ಲ, ಯಾಕಂದರೆ ಆರಾಮ್ ತಗೊಂಡು ಕೆಳಗಡೆ ಇಳಿಸಿ ಹೋಗ್ಬೋದು. ಲಿಫ್ಟ್ ಇಲ್ಲ ಅಂದರೆ ಕಷ್ಟ ಗೈಸ್. ಬೈಕರ್ಸ್ ಲೈಫ್ ಅಷ್ಟು ಈಸಿ ಅಲ್ಲ. ಏನಾಗಲ್ಲ, ಗಾಡಿಯಲ್ಲಿ ಇಡ್ಬೋದಾಗಿತ್ತು. ಪಾರ್ಕಿಂಗ್ ಹೊರಗಡೆ ಇದೆ, ಸುಮ್ಮನೆ ಯಾಕೆ ಸಿಟಿ ಅಲ್ಲ. ಅವರು ಬೇಡ, ಮೇನ್ ಸೇಫ್ಟಿ ಮ್ಯಾಟ್ರ್ ಅಲ್ವಾ. ಸುಮ್ಮನೆ ಎಕ್ಸಸರೀಸ್ ಎಲ್ಲ ಇರ್ತವೆ, ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ಟಾಪ್ ಬಾಕ್ಸಲ್ಲಿ ಇರುತ್ತೆ ಗೈಸ್. ಸೊ ಅದರಿಂದ ಎಲ್ಲ ತಗೊಂಬಂದು ಬರೋದೇ ಚಲೋ. ವಿಚಾರ ಗಾಡಿ ಊಟೇಲೇವ ಗೈಸ್. ಆಯಿತು, ಎಲ್ಲ ರೆಡಿ ಆಯಿತು. ಇವಾಗ ಚೆಕ್ಔಟ್ ಮಾಡ್ತೀವಿ. ಎಷ್ಟು ಜಲ್ದಿ ಹೋಗ್ತೀವಿ ಅಷ್ಟು ಜಲ್ದಿ ನಮಗೆ ಚಲೋ ಗೈಸ್. ಬಿಕಾಸ್ ಇಲ್ಲಾಂದರೆ ಫುಲ್ ಬಿಸಿಲು, ರೋಸ್ಟ್ ಆಗಿಬಿಡ್ತೀವಿ ಮತ್ತೆ ನಾವು. ಅವನು ಕೆಟ್ಟ ಬಿಸಿಲು ಐತೆ ನಮ್ಮೂರ ಬೇಕ್ರಿ. ನಮ್ಮೂರ್ಕಿನ್ನ ಇಲ್ಲಿ 48-49 ಡಿಗ್ರಿ ಬಿಸಿಲು ಐತೆ. ನಿನ್ನೆ ಬರೀ ತಾಜ್ ಮಹಲ್ ನೋಡೋಕ್ಕೆ ಅಪ್ಪ ಎದಕ್ಕಾರ ಬಂದು ಅನಿಸ್ಬಿಟ್ಟಿತ್ತು ನನಗೆ, ಯಾಕಂದರೆ ಅಷ್ಟು ಶೆಕೆ ಆಗ್ತಿತ್ತು. ಬನ್ನಿ ಇವಾಗ ಹೋಗೋದ. ಥೋड़ा ಚೆಕ್ಔಟ್ कर दो भाई. ನೋಡಿ ಇಷ್ಟು ಲಗೇಜ್ ಇದ್ದಾವೆ, ಇನ್ನು ಅವರು ತರ್ತಿದ್ದಾರೆ. ಇನ್ನೊಂದು 2-3 ಇದಾವೆ, ತಂದುಬಿಡ್ತೀನಿ ನಾನು ಹೋಗಿ. ಎಲ್ಲ ಲಗೇಜ್ ಎಲ್ಲ ಹಾಕಿದ್ದೀವಿ ಗಾಡಿಗೆ. ರೇವಂತ್ ಅಣ್ಣನೊಂದು ಟಾಪ್ ಬಾಕ್ಸ್ ಹಾಕ್ಬಿಟ್ರೆ ಗಾಡಿ ಎಲ್ಲ ಮುಗೀತು. ಇದೇ ನೋಡಿ ಶಾಯ್ಬಸ್ ರಾಯಲ್ ವಿಲ್ಲಾ ಆ್ಯಂಡ್ ಕಾರ್ಪೊರೇಟ್ ಹೋಟೆಲ್. ನಾವು ನಿನ್ನೆ ಸ್ಟೇ ಮಾಡಿರೋ ರೂಮ್ ಇದು. ಮಸ್ತಿದೆ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ರೂಮ್ ಮಾತ್ರ. ಊಟ ಆಗಲಿ ಎಲ್ಲನೂ ಆಗಲಿ ಎಲ್ಲ ಮಸ್ತಿದೆ. ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. ಚೆನ್ನಾಗಿತ್ತು ಗೈಸ್ ನಿನ್ನೆ ಎಲ್ಲ ಸ್ಟೇ ಮಾತ್ರ. ಭಾಳ ಸ್ಯಾಟಿಸ್ಫೈ ಆಯ್ತು ನಮಗೆ. ನೀವು ನೆಕ್ಸ್ಟ್ ಏನಾದರೂ ಆಗ್ರಾ ಪ್ಲಾನ್ ಮಾಡಿದರೆ ಈ ಹೋಟೆಲ್ನ ಪ್ಲಾನ್ ಮಾಡಿ. ಯಾಕಂದರೆ ಇದು 1 ಕಿಲೋಮೀಟ್ರ್ ತಾಜ್ ಮಹಲ್ ಅದೆಲ್ಲ ನೋಡೋಕ್ಕೆ. ಮತ್ತು ಮೀನಾ ಬಜಾರ್ ಏನೋ ಇದೆ ಅಂತೆ, ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗಲಿಲ್ಲ, ನಿನ್ನೆ ಶೆಕೆ ಇತ್ತು ಭಾಳ. ನೋಡಿ ನೆಕ್ಸ್ಟ್ ಏನಾದರೂ ನೀವು ಪ್ಲಾನ್ ಮಾಡಿದರೆ ಈ ಹೋಟೆಲ್ಸ್ ಪ್ಲಾನ್ ಮಾಡಿ. ಶಾಯ್ಬಾಸ್ ರಾಯಲ್ ವಿಲ್ಲಾ. ನೋಡಿ ಗೈಸ್, ಮಾರ್ನಿಂಗ್ ಇನ್ನೂ 4:40 ಆಗಿದೆ. ಆಗಲೇ ಎಲ್ಲ ಮೈ ತುಂಬ ನೀರು ಇಳಿದ್ಬಿಟ್ಟಿದ್ದಾವೆ ನಮಗೆ. ಅಷ್ಟು ಶೆಕೆ ಇದೆ. ಅದ್ರ ಸಲುವಾಗಿ ನಾವು ಇಷ್ಟೆಲ್ಲ ಜಲ್ದಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಆಯಿತು, ಈಗ ಹೊರಡೋದೆ ಮುಗೀತು ನಮ್ಮದೆಲ್ಲ. ಗಾಡಿ ಎಲ್ಲ ಲೋಡ್ ಆಯಿತು. ಬನ್ನಿ ಹೋಗ್ತಾ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಸ್ಟಾರ್ಟ್ ಮಾಡೋದ ಬೈಕು. ಈ ಕಡೆ ತೋರ್ಸಕತ್ತೈತ್ಲೇ ರೂಟ್ ಅದು. ನಿಮಿಷ ಗ್ಲೌಸ್ ಹಾಕ್ಕೊಂಬಿಡ್ತೀನಿ. येऊं दिखा रहा हो? नहीं बा, येऊं दिखा रहा ले बा, करेक्ट है. ಫೈನಲಿ ಗಾಯ್ಸ್ ಚೆಕ್ಔಟ್ ಆಗಿ ಇವಾಗ ಹೋಗ್ತಿದ್ದೀವಿ ನೋಡಿ. ಆಗ್ರಾದಿಂದ ಚಂಡೀಗಢ ಟುವರ್ಡ್ಸ್ ಇಟ್ಸ್ ಅರೌಂಡ್ 473 ಕಿಲೋಮೀಟ್ರ್ ಇದೆ. ನೋಡೋದ ಎಷ್ಟು ಬೇಗ ಆಗುತ್ತೆ ಅಷ್ಟು ಜಲ್ದಿ ಹೊಡಿತೀವಿ. ಯಾಕಂದರೆ ಇವತ್ತು ಭಾಳ ಕೆಲಸ ಇದ್ದಾವೆ. ಬೈಕೆಲ್ಲ ತಗೋಬೇಕು, ಅದೆಲ್ಲ ಲೋಡ್ ಮಾಡಿಸ್ಬೇಕು. ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬರಬೇಕು
ನೋಡಿ ಮಾರ್ನಿಂಗು ಬೇಗ ಬಿಡೋದ್ರಿಂದ ಬೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ, ಟ್ರಾಫಿಕ್ ಅನ್ನೋದೇ ಇರೋಂಗಿಲ್ಲ. ಇಲ್ಲಾಂದರೆ ಯಪ್ಪ ಅವನು ಟ್ರಾಫಿಕ್ ಪಾರಾಗೋಕ್ಕೆ ಎಷ್ಟು ತಾಸು ಬೇಕಾಗುತ್ತೇನೋ. ಸಿಟಿಲೆಲ್ಲ ಭಾಳ ಟ್ರಾಫಿಕ್ ಐತಿ, ಈ ಕಡೆ ಸೈಡು ನಾರ್ತ್ ಸೈಡೆಲ್ಲ. ನಮ್ಮ ಬೆಂಗಳೂರು ಹಂಗೆ ಬಿಡಿ, ನಮ್ಮ ಬೆಂಗಳೂರು ಏನು ಕಮ್ಮಿ ಇಲ್ಲ. ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟಿದೆ, ಪೆಟ್ರೋಲ್ ಹಾಕ್ಸ್ಬೇಕು ಇವಾಗ. ನೋಡೋದ ಹೈವೇ ಹತ್ತಿ ಹಾಕ್ಸೋದ ಪೆಟ್ರೋಲ್ನ. ಹೆಲ್ಮೆಟ್ ತುಂಬ ನೀರು ಇಳಿತಿದ್ದ ಗೈಸ್. ಫುಲ್ ಹಾಂ, ಆ ಕಡೆ ಎಲ್ಲ ನಮ್ಮ ಸೈಡು 116, 117 ಇದೆ ಗೈಸ್. ಇಲ್ಲಿ ನೋಡಿ 101 ರೂಪಾಯಿ ಪೆಟ್ರೋಲು. ನಾರ್ಮಲ್ ಟೈಮ್ನಾಗಿನ 100 ಒಳಗಡೆ ಇರುತ್ತೇನೋ. ಬೆಸ್ಟ್ ಅಲ್ವಾ. ಅವ್ರು ಥೋड़ा ಟಾಪಪ್ ಕರೋ. बस भाई बस. कार्ड ಅಬ್ಬಾ ಶೆಕೆ ಭಾಳ ಇದೆ ಗೈಸ್. ಇಲ್ಲೇ ಈ ಬರೀ ಶೆಕೆ ಇದೆ. ನಾನು ರೋಡಲ್ಲಿ ಹೆಂಗಿರುತ್ತೇನೋ. बिल दे दो. ಇವತ್ತು ಸ್ವಲ್ಪ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕೂಡ ಹೋಗ್ಬೇಕು ಗೈಸ್. ಎಲ್ಲ ಬ್ರಕ್ಪಾಡು ಊಸ್ಟ್ ಆಗ್ಬಿಟ್ಟಿದ್ದಾವೆ ಹೈವೇದಲ್ಲಿ ಹೊಡೆದು. ನಮ್ಮ ರೇವಂತ್ ಅಣ್ಣಂದು ಕೂಡ ಚೈನ್ ಭಾಳ ಲೂಸ್ ಆಗಿದೆ. ಅದೆಲ್ಲ ಚೈನ್ ಗೀನೆಲ್ಲ ಎಲ್ಲ ಟೈಟ್ ಮಾಡಿಸ್ಬೇಕು. ನೆಕ್ಸ್ಟ್ ಎಲ್ಲ ನಮಗೆ ಸಿಗೋದಿಲ್ಲಲ್ಲ, ಅದರಿಂದ ಎಲ್ಲ ಮಾಡಿಸ್ಕೊಂಡೇ ಹೋಗ್ಬೇಕು ಚಂಡೀಗಢಲ್ಲಿ. ಗ್ಲೌಸ್ಲಾ ಈ ಶೆಕೆಗೆ ಏನು ಹಾಕಬಾರ್ದು, ಆದ್ರೆ ಏನು ಮಾಡ್ತೀರಾ, ನಮ್ಮ ಸೇಫ್ಟಿ ಮ್ಯಾಟ್ರ್ ಅಲ್ವಾ. ಎಲ್ಲ ಹಾಕ್ಕೊಂಡು ಓಡಿಸೋದೆ ಒಳ್ಳೆಯದು. ರೇವಂತ್ ಅಣ್ಣ ಪೆಟ್ರೋಲ್ ಫಿಲ್ ಮಾಡಿಸ್ತಿದ್ದಾನೆ. ಒಂದು ಫಿಲ್ ಆದ ಕೂಡಲೇ ಹೋಗ್ಬಿಡೋದೆ. ಫೈನಲಿ ರೇವಂತ್ ಅಣ್ಣನ ಗಾಡಿ ಕೂಡ ಪೆಟ್ರೋಲ್ ಫಿಲ್ ಆಯಿತು. ಇವಾಗ ಹೋಗೋದು. ಸ್ವಲ್ಪ ಮಾರ್ನಿಂಗ್ ಬೈಕ್ನ ನೀವೇನಾದರೂ ಟ್ರಿಪ್ಪಿಗೆ ಈ ಥರ ಬಂದರೆ ನೈಟೆಲ್ಲ ನಿಲ್ಲಿಸಿರ್ತೀರಲ್ಲ, ಸ್ವಲ್ಪ ಮಾರ್ನಿಂಗ್ ಇಗ್ನಿಷನ್ ಆನ್ ಮಾಡಿ ಸ್ವಲ್ಪ ಬ್ರೇಕಿನ್ ಮಾಡಿ ಗೈಸ್ ಬೈಕ್ನ. ಯಾಕಂದರೆ ಅದು ಆಯಿಲ್ ಸರ್ಕ್ಯುಲೇಷನ್ ಕರೆಕ್ಟ್ ಆದರೆ ನಿಮ್ಮ ರೈಡೂ ಚೆನ್ನಾಗಿರುತ್ತೆ. ಸುಮ್ಮನೆ ಡೈರೆಕ್ಟ್ ಇಗ್ನಿಷನ್ ಆನ್ ಮಾಡಿ ಓಡಿಸೋದು ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಸೊ ನೋಡಿ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀರಲ್ಲ, ಸ್ವಲ್ಪ ಒಂದು 5-10 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸ್ ಅಂದ್ಕೊಂಡು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಆನ್ ಮಾಡಿಟ್ಟು ಆಮೇಲೆ ಮತ್ತೆ ಮೂವ್ ಆನ್ ಮಾಡ್ಕೊಂಡು. ಇದೇ ಡೆಲ್ಲಿ ಹೈವೇ ಹತ್ತಿಬಿಟ್ರೆ ಮತ್ತೆ ಹೋಗೋದೆ. ನಿಜ ಗೈಸ್, ನಿನ್ನೆ ಮಾಡಿದ್ರೆ ರೂಮ್ ಮಾತ್ರ ಬೆಸ್ಟ್ ಇತ್ತು. ಎಲ್ಲದಕ್ಕೂ ಈಸಿ ಇದೆ. ಆ ಕಡೆ ತಾಜ್ ಮಹಲ್ ನೋಡೋಕ್ಕೂ ಈಸಿ ಇದೆ, ಈ ಕಡೆ ಹೈವೇಗೆ ಹತ್ತೋದು ಈಸಿ ಇದೆ. ನೋಡಿ ಇವಾಗ ಹೈವೇಗೆ ಹತ್ಬಿಟ್ರೆ ಮತ್ತೆ ಏನು ನಮ್ಮ ಸಿಟಿಯಾಗೆಲ್ಲ ಸುತ್ತಾಡೋದು ಅವಶ್ಯಕತೆನೇ ಇಲ್ಲ ನಮಗೆ. ಈ ಕಡೆ ಎಲ್ಲ ಎಕ್ಸ್ಪ್ರೆಸ್ ಹೈವೇಗಳಿದಾವಲ್ಲ, ಸೊ ಬೈಕ್ ಸೇರ್ಸಿಗೆ ಅಲೋ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ. जा सकते हैं ना ब्रो इधर से? या थैंक यू. ಬನ್ನಿ ಗಾಯ್ಸ್ ಅಲ್ವ ಅಂತ ಹೇಳಿದ್ದಾನೆ. ಅವನಿಗೆ ಗೊತ್ತಿಲ್ಲ, ನನಗಂದ್ರೆ ಏನೋ ಗೊತ್ತಿಲ್ಲ. ಸುಮ್ಮನೆ ಆಯಿತು ಅಂದ. ಮೇ ಬಿ ಇರ್ಬೋದೇನೋ. ಬನ್ನಿ ಹೋಗೋದ. ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಅಲೋ ಮಾಡಿದರೆ ಅಲೋ ಹೋಗೋದು, ಇಲ್ಲಾಂದರೆ ಮುಂದೆ ಏನಾಗುತ್ತೆ ಅದನ್ನು ನೋಡೋದ. ನಮ್ಗೆ ಕಾಣ್ತಾ ಇಲ್ಲ, ಜಾಸ್ತಿ ವೆಹಿಕಲ್ಲೇ ಇಲ್ಲ ಬಿಡಿ ಗಾಯ್ಸ್. ಅದ್ರ ಸಲುವಾಗಿ ನಾವು ಧೈರ್ಯ ಮಾಡ್ತಿರೋದು. ಇಲ್ಲ ಅಲೋ ಇರುತ್ತೆ ಮೇ ಬಿ. ಮತ್ತೆ ಇಲ್ಲಾಂದರೆ ರೂಟ್ ತೋರಿಸ್ತಿದ್ದಲ್ಲ, ಬೈಕ್ ಹಾಕಿದ್ರೆ ಅದು ರೂಟೇ ತೋರಿಸ್ತಿಲ್ಲ ಹೆಂಗಂತೇಳಿ. ಅದರಿಂದ ನಾನು ಕಾರ್ ಹಾಕಿರೋದು. ಆ ರೂಟ್ ಹಾಕ್ಯಂದೇ ಹೋಗ್ಬೇಕು. ಯಾಕಂದರೆ ಬೈಕ್ ಸುಮ್ಮನೆ ಒಳಗಡೆ ಎಲ್ಲೆಲ್ಲ ತೋರಿಸಿದೆ ಗೈಸ್. ಆ ರೂಟ್ನ ಫಾಲೋ ಮಾಡೋದು ಚಲೋ ಅಲ್ಲ. ನಾವು ಫಸ್ಟೇ ಹಂಗೆ ಮಾಡಿಬಿಟ್ಟಿದ್ದೀವಿ, ಅದರಿಂದ ನಮಗೆ ಸ್ವಲ್ಪ ಕಷ್ಟ ಇದೆ ಹೈದ್ರಾಬಾದೆಲ್ಲ. ನೀವು ಕಾರ್ ಹಾಕ್ಬಿಟ್ರೆ ಎಕ್ಸ್ಪ್ರೆಸ್ ಈ ಥರ ಹೊರಗಡೆ ಔಟರ್ ರಿಂಗ್ ರೋಡ್ ತೋರಿಸ್ಬಿಡುತ್ತೆ. ಸೀದಾ ಡೈರೆಕ್ಟಾಗಿ ಹೋಗ್ಬೋದು, ಏನು ಟೆನ್ಷನ್ ಇರಲಾರ್ದಂಗೆ. ಕೇಳೋಣ ಅಲೋ ಇದೆನಾ ಇಲ್ಲ ಅಂತೇಳಿ. ಗೊತ್ತಾಗ್ಬಿಡುತ್ತಲ್ಲ, ಕಂಟ್ರೋಲಲ್ಲಿ ಬಿಟ್ಬಿಟ್ರೆ ಕನ್ಫರ್ಮ್ ಬೈಕ್ಸ್ ಆರ್ ಅಲೋವ್ಡ್ ಅಂತೇಳಿ. ಯಾಕಂದರೆ ಟೋಲ್ ಗೇಟಲ್ಲಿ ಲಾಸ್ಟ್ ಡೆಡ್ ಎಂಡ್ಗೆ ಬೈಕ್ಸ್ಗೆ ಅಲೋ ಮಾಡಿರ್ತಾರಲ್ಲ. ಅಲೋ ಇದೆ ಗೈಸ್, ಅಲೋ ಇದೆ ಆರಾಮಾಗಿ ಹೋಗ್ಬೋದು. ಇದೆಲ್ಲ 112 ಇದೆ, ಎಲ್ಲ ಇದೆ. ಇಲ್ಲಾಂದ್ರೆ ನಮ್ಗೆ ಇಷ್ಟೊತ್ತಿಗೆ ನಿಲ್ಲಿಸ್ಬಿಡೋರು ಅವರು. ನೋಡಿ ಗೈಸ್,
ಸಾಗರದ್ದು ಈ ಟೋಲ್ ಗೇಟ್ ಏನು ಮಸ್ತ್ ಇದೆ ನೋಡೋಕ್ಕೆ. ವಾವು, ಇದೆಲ್ಲ ವಿಂಟೇಜ್ ಲುಕ್ ಗೈಸ್, ಮಸ್ತ್ ಆ ಕಡೆ ಎಲ್ಲ. ಬಟ್ ಏನು ಮಾಡ್ತೀರಾ, ಇಲ್ಲಿ ಇರೋಕ್ಕಾಗಲ್ಲ ಈ ಹ್ಯುಮಿಡಿಟಿ ಸಲುವಾಗಿ, ಕೆಟ್ಟ ಹ್ಯುಮಿಡಿಟಿ. ಇಲ್ಲೆಲ್ಲ ನಿಮಗೆ ಪಾರ್ಕಿಂಗ್ ಇದೆ, ಇಲ್ಲೆಲ್ಲ ಸ್ಟೇ ಮಾಡ್ಬೋದು ಗೈಸ್ ನೀವು ನೈಟು. ಚಾರ್ಜಿಂಗ್ ಸ್ಟೇಷನ್ ಕೂಡ ಇದೆ, ವಾಶ್ರೂಮ್ಸ್ ಎಲ್ಲ ಇದ್ದಾವೆ ಇಲ್ಲಿ ನೋಡಿ ಗೈಸ್. ಆದರೆ ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೊಡೆಯೋ ಮಜಾನೇ ಬೇರೆ, ಯಾವ ಪರೇ ಮಸ್ತಿದೆ ರೋಡೆಲ್ಲ. ಇಲ್ಲಿಂದ ಸೀದಾ ಡೆಲ್ಲಿ ಟು ಚಂಡೀಗಢ ನಮ್ಮದು ರೂಟ್. ಇವಾಗ ಮಸ್ತಿದೆಲ್ಲ ರೋಡ್. ಹಿಂಗೆ ರೋಡಿದ್ರೆ ಏನು ಟೆನ್ಷನ್ ಇಲ್ಲ, ಹೊಡೆದಂಗೆ ಹೊಡಿಬೋದು, ಏನು ಟೆನ್ಷನ್ ಬೇಜಾರಂತ ಅಲ್ಲ. ಸ್ವಲ್ಪ ಬಿಸಿಲು ಬಂದರೆ ಅಷ್ಟೇ ತ್ರಾಸಾಗುತ್ತೆ. यही है चंडीगढ़ तक? हाँ फिर आप पलवल होके जाओगे, कहाँ होके दिखा रहा है एग्जैक्ट उसको? मुझे तो पता नहीं न्यूटन कहाँ से दिखा? ये कहाँ तक है एक्सप्रेस हाईवे ऐसा? बड़ा परिचौक तक है। नोएडा इधर से कितना दूर होगा? यहाँ से फरीदाबाद से जाता हूँ। हाँ, आप ये टिकट कर दीजिए। सोनीपत। आप पलवल होके जाएंगे, आगे एक स्कूल आएगा, उसके बाद से जाएंगे। उधर अच्छा है ना रोड? ಬನ್ನಿ ಗೈಸ್, ಇಲ್ಲಿ ಟೋಲ್ ಗೇಟ್ ಇದೆ ನೋಡಿ. ಬೈಕ್ ನೀವು ಎಕ್ಸ್ಪ್ರೆಸ್ ಹೈವೇಲಿ ಓಡಿಸ್ಬೇಕಂದ್ರೆ ಟೋಲ್ ಕಟ್ಟಬೇಕು. ಒಂದು ಬೈಕ್ಗೆ 85 रुपीसು. 85 है ना ब्रो? हाँ ब्रो, 2 बाइक का कितना हो गया फॉर 2 बाइक्स? 170, 170। हाँ, दोनों का डाल दिया हूँ मैं. ನೋಡಿ ಗೈಸ್, 170 ಪೇ ಮಾಡಿದ್ದೀನಿ. ಇಲ್ಲಿ ಟೋಲ್ बताना है. ओके, ट्रांजैक्शन नाम ಹೊನ್ನೂರು ಹುಸೇನ್. ಹೊನ್ನೂರು ಹುಸೇನ್. जी, नूर हसन। ಹಾಂ ನೋಡಿ ಗೈಸ್, ಈ ಕಡೆ ಎಲ್ಲ ಬೈಕ್ ಸಿಗೋ ಟೋಲ್ ಕಟ್ಟಬೇಕು. ಬೆಂಗಳೂರಲ್ಲೆಲ್ಲ ಕಟ್ಟಬೇಕು. ಎಕ್ಸ್ಪ್ರೆಸ್ ಹೈವೇಗೆ ಹೋಗ್ಬೇಕಂದ್ರೆ ಇಲ್ಲಿನೂ ಕಟ್ಟಬೇಕಾಗುತ್ತೆ. ಯಾಕಂದರೆ ಮತ್ತೆ ಎಷ್ಟು ಚೆಂದಾಗಿ ರೋಡಲ್ಲಿ ನಿಮಗೆ ಫ್ರೀ ಬಿಟ್ಬಿಡ್ತಾರೆ ಏನು ಗಾಯ್ಸ್. ಇರಕ್ಲೆ ಇದು ಎಲ್ಲಿ ತನಕ ಇದೆ ಅಂದರೆ ಮೇ ಬಿ ನ್ಯೂ ದೆಲ್ಲಿ ಫರೀದಾಬಾದ್ ತನಕ ಆರಾಮ್ ಎಕ್ಸ್ಪ್ರೆಸ್ ಹೈವೇ ಇದೆ. ಅಲ್ಲಿ ತನಕ ಏನು ಟೆನ್ಷನ್ ಇಲ್ಲ. ಇವಾಗ ಸುಮ್ಮನೆ ಓಡಿಸೋದೆ. ಒಂದು ನ್ಯೂ ದೆಲ್ಲಿ ಏನಿಲ್ಲ ಅಂದರೆ 180 ಕಿಲೋಮೀಟರ್ಸ್ ಇದೆ. ಅಲ್ಲಿ ತನಕ ಎಕ್ಸ್ಪ್ರೆಸ್ ಹೈವೇನೇ. ಆಮೇಲೆ ಮುಂದೆ ಚೇಂಜ್ ಆಗುತ್ತೆ ಅಂತೇನೋ ನೋಡೋದ. ಅದು ಚೆನ್ನಾಗಿದೆ ಗೈಸ್, ಎಲ್ಲ ಎಕ್ಸ್ಪ್ರೆಸ್ ಹೈವೇನ. ಬಟ್ ಅದು ಮೇ ಬಿ ರೋಡ್ ಚೇಂಜ್ ಆಗ್ಬೋದು ಅಷ್ಟೇ. ನೈ ಗ್ಲೌಸ್ ಗಿರಾಬೇಕು ಹಾಕಿವು. ಹ್ಯಾಂಡ್ ಗ್ಲೌಸ್ ಐತೆನಾ? ಹ್ಯಾಂಡ್ ಗ್ಲೌಸ್ ಗ್ಲೌಸ್ ಬಿಡಿಸಿ ಅಂದಿನ ಅನ್ಸುತ್ತೆ ಅಲ್ಲಲ್ಲಿ. ಅಲ್ಲೇ ಹಿಂದೆ ಬಿದ್ದಿರ್ಬೇಕು. ಚಂಗೆ ತಡಿ, ಒಂದು ನಿಮಿಷ ತಂದ್ಬಿಡ್ತು ಹೋಗಿ. ಇಲ್ಲೇ ಏನು ಭಾಳ ದೂರ ಇಲ್ಲಲ್ಲ. ಇಲ್ಲೇ ಎಲ್ಲ ಇದೆ, ಭಾಳ ಏನು ದೂರ ಇಲ್ಲ. ಇಲ್ಲೇ ಮೇನ್ ರೋಡಲ್ಲಿ ಬಿದ್ದಿದೆ ಅನಿಸುತ್ತೆ. ಮೇ ಬಿ ಇಲ್ಲಾಂದ್ರೆ ಅಲ್ಲೇ ಟೋಲಲ್ಲೇ ಬಿಡುತ್ತೆ. ರಾಂಗ್ ರೂಟಲ್ಲಿ ಹೋಗ್ಬಾರ್ದು ನಾವು ಎಕ್ಸ್ಪ್ರೆಸ್ ಹೈವೇಲೆಲ್ಲ. ಏನು ಮಾಡೋಕ್ಕಾಗಲ್ಲ, ಭಾಳ ದೂರ ಇದ್ರೆ ಏನು ಹೋಗ್ತಿದ್ದಿಲ್ಲ ನಾ ರಿಟರ್ನು. ಇಲ್ಲೇ ಅಲ್ಲ, ಹಂಗಾಗಿ ಹೋಗಿರೋದು. ಇಲ್ಲಿದೆ, ಪುಣ್ಯ ಮಾಡಿದ್ದೀವಿ ನಾವು, ಸಿಕ್ತು ನಮ್ಮ ಗ್ಲೌಸ್. ಲಾ ಡಾಲೆತ್ನಲ್ಲ ಸಿಕ್ತು ಗೈಸ್. ನಾನು ನೋಡಲಿಲ್ಲ, ಹಂಗೆ ಮೂವ್ ಮಾಡಿಬಿಟ್ಟೆ ಗಾಡಿನ. ಬನ್ನಿ ಹೋಗೋದ. ನೀವು ನಿಮ್ಮ ಎಕ್ಸಸರೀಸ್ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ರೈಡ್ ಮಾಡುವಾಗ. ನೆನಪಾರ್ಬಿಡ್ತೀರ ರೂಮಲ್ಲಿ ಈ ಥರ ಎಲ್ಲರೂ ಹೊರಗಡೆ ನಿಲ್ಲಿಸಿದಾಗ ಅಲ್ಲಿ ಸ್ವಲ್ಪ ಏನಾದರೂ ಏನೇನು ಬಿಚ್ಚಿವಿ, ಏನೇನಿಲ್ಲ, ಏನೇನು ಹಾಕ್ಕೊಂಡಿದ್ವಿ ಎಲ್ಲನೂ ಸ್ವಲ್ಪ ನೋಡಿ. ಇವಾಗ ಸನ್ರೈಸ್ ಆಗ್ತಿದೆ ನೋಡಿ ಗೈಸಲ್ಲಿ, ಕಾಣ್ತಿದ್ದೇನಾ ನಿಮಗೆ ಮಿರರಲ್ಲಿ? ಇನ್ನು ಸನ್ರೈಸ್ ಕೂಡ ಆಪರೇ ನೀಟಾಗಿ ಆಗಿಲ್ಲ. ಹಾಕ್ತೀನಿ ಶಾರ್ಟ್ ಸಲುವಾಗಿ. ಪಕಳೆ ಸುಮ್ಮನೆ ತಂದು ಇಡೋದಾಗಿದೆ ಅದು. माउंट अंदर है क्या? इसका माउंट अंदर है. ಆಯಿತು ಅಷ್ಟು ಫಿಟ್ ಆಯಿತು, ಬನ್ನಿ ಹೊರಡೋದ.
ಸನ್ರೈಸ್ ಆಗ್ಬಿಡ್ತು. ಸೂರ್ಯ ಮೇಲೆ ಬಂದ್ಬಿಟ್ಟಿದ್ದಾನೆ ಆಗದೆ ಕಾಣ್ತಿದ್ದೆ ನನಗೆ. ಚಲೋ ಆಗುತ್ತೆ ಇನ್ಮೇಲೆ ಹಿಟ್ಟಾಗಕ್ಕೆ. ಗರ್ಮಿ ಫುಲ್. ಇನ್ನು ಚಂಡೀಗಢ ಅಮೃತ್ಸರ್ ಹೋಗೋ ತನಕ ನಮಗೆ ಫುಲ್ ಬಿಸಿಲೇ ಸಿಗೋದು ಅನಿಸುತ್ತೆ. ಯಾಕಂದರೆ ಅಲ್ಲಿ ತನಕ ಬಿಸಿಲು ಇರುತ್ತೆ ಮೇ ಬಿ ನಾನು ಅಂದ್ಕೊಂಡಿರೋ ಪ್ರಕಾರ. ಆಮೇಲೆ ಆ ಕಡೆಯಿಂದ ಶ್ರೀನಗರದೆಲ್ಲ ಇರ್ತಲ್ಲ, ಅಲ್ಲೆಲ್ಲ ಕೋಡಿರುತ್ತೆ ವಾತಾವರಣ. ಈ ಕಡೆದ್ದು ಶೆಕಿ ಅಂತೀವಿ. ಇವಾಗ ಆ ಕಡೆ ಶ್ರೀನಗರ, ಕಾಶ್ಮೀರ ವಗೇರ, ಲೇಹ್ ಲಡಾಖಿಗೆ ಹೋದ್ರಂದ್ರೆ ಯಪ್ಪ ಬಿಸಿಲು ಬೇಕಂತ. ಯಾಕಂದರೆ ಅಲ್ಲಿ ಹೈ ಟೆಂಪ್ರೇಚರ್, ಹೈ ಆಲ್ಟಿಟ್ಯೂಡ್ ಇರ್ತಲ್ಲ, ಅದ್ರ ಸಲುವಾಗಿ ಅಲ್ಲೆಲ್ಲ ಭಾಳ ಬಿಸಿಲು ಇದು ಕೋಲ್ಡ್ ಜಾಸ್ತಿ ಇರುತ್ತೆ. ಆ ಕಡೆಲ್ಲ ನಮ್ಗೆ ಬಿಸಿಲು ಬೇಕು. ಎಲ್ಲ ನೇಚರ್ ಗೈಸ್. ಏನು ಮಾಡ್ಬೇಕು, ದೇವರು ಎಲ್ಲಿ ಏನು ಕೊಡ್ಬೇಕು ಅಲ್ಲಿ ಕೊಟ್ಬಿಟ್ಟಿರ್ತಾನೆ. ಯಾವ ಮನುಷ್ಯ ಎಲ್ಲಿ ಅಡಾಪ್ಟ್ ಆಗ್ತಾನಂತೇಳಿ ದೇವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದ್ರ ಸಲುವಾಗಿ ಅಲ್ಲಿ ಆ ಸ್ಟೇಟ್ನಾಗೆ ಉಳಿಸ್ಬಿಟ್ಟಿರ್ತಾನೆ ದೇವರವ್ರಿಗೆ. ಇವತ್ತು ಡೇ ಬಂದು 18th ಜೂನ್ ಅನಿಸುತ್ತೆ ಗೈಸ್. ನಾವು ಲೇಹ್ ಲಡಾಖ್ ಮೇ ಬಿ 20ಕ್ಕೆ ಹೋಗ್ಬಿಡ್ತೀವಿ. 1 ಡೇ ಸ್ಟೇ ಮಾಡ್ಬೇಕು. ಯಾಕಂದರೆ ಅಲ್ಲಿ ಪರ್ಮಿಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯು ನೀಡ್ ಟು ಸ್ಟೇ ಇನ್ ಲೇಹ್ ಲಡಾಖ್ ಫಾರ್ 1 or 2 days ಅಂತೇಳಿ. ಯಾಕಂದರೆ ಅಕ್ಲಮಟೈಸೇಷನ್ ಆಗಬೇಕಲ್ಲ ನಮ್ಮ ಬಾಡಿ ಅಲ್ಲಿಗೆ, ಹೈ ಆಲ್ಟಿಟ್ಯೂಡ್ಗೆ. ಆಮೇಲೆ ಅಲ್ಲಿಂದ 1 ಡೇ ಸ್ಟೇ ಮಾಡ್ತೀವಿ ಅಷ್ಟೇ. ನನ್ನ ಐಟರ್ನರಿಯಲ್ಲಿ 1 ಡೇ ಸ್ಟೇ ಇದೆ. 1 ಡೇ ಸ್ಟೇ ಮಾಡಿಕೊಂಡು ನೆಕ್ಸ್ಟು ಸೀದಾ ಡೈರೆಕ್ಟ್ ಉಮ್ಲಿಂಗ್ಲಾ, ಹೈಯೆಸ್ಟ್ ಮೋಟರೇಬಲ್ ಪೀಕ್ ಇದೆಯಲ್ಲ, ಅಲ್ಲಿ ಹೋಗೋದಿದೆ. ಆಮೇಲೆ ಆ ಕಡೆಯಿಂದ ವಾಪಸ್ ರಿಟರ್ನ್ ಹ್ಯಾಂಡ್ಲೆ, ಪ್ಯಾಂಗೋಂಗ್ ಮತ್ತು ಬಿಸ್ಕಿಟ್ ಅದೆಲ್ಲ ನೋಡ್ಕೊಂಡು ಬರೋದು. ಫಸ್ಟ್ ಡೇನೇ ನಮ್ಮದು ಫಸ್ಟ್ ಪ್ಲಾನ್ ಇರೋದೇ ಉಮ್ಲಿಂಗ್ಲಾ. ಬೇರೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಪ್ಯಾಂಗೋಂಗ್ ಆ ಥರ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ನಮ್ಮ ತಂಗಿಲ್ಲ, ಫಸ್ಟು ಉಮ್ಲಿಂಗ್ಲಾ ಹೊಡೆದು ಬಿಡೋದು. ಹ್ಯಾಂಡ್ಲೆಗೆ ಹೋಗ್ತೀವಿ ಕೈಸಿ, ಹ್ಯಾಂಡ್ಲೆದಲ್ಲಿ ಸ್ಟೇ ಮಾಡಿದ್ರೆ ಹೇಳಿ, ಆಮೇಲೆ ಉಮ್ಲಿಂಗ್ಲಾಗೆ ಹೋಗ್ತೀವಿ. ಯಾಕಂದರೆ ರಿಟರ್ನ್ ಬರುವಾಗ ಅವೆಲ್ಲ ನೋಡ್ಬೋದು ನಾವು. ಸೊ ಫಸ್ಟ್ ಹೋಗೋದೇ ನಮ್ಮ ಡೆಸ್ಟಿನೇಷನ್ ಡೈರೆಕ್ಟ್ ಉಮ್ಲಿಂಗ್ಲಾ. ಅದು ಮುಗಿಸಿದ್ರೇ ನಮ್ಮದು ರೈಡ್ ಕಂಪ್ಲೀಟ್ ಆದಂಗೆ ಗೈಸ್. ಇಲ್ಲಾಂದರೆ ಇನ್ಕಂಪ್ಲೀಟ್ ಅನಿಸುತ್ತೆ. ನಾವು ಬಂದಿರೋದೇ ಉಮ್ಲಿಂಗ್ಲಾ ಮಾಡ್ಬೇಕಂತ. ಲೇಹ್ ಲಡಾಖ್ ಏನು ಅದೊಂದು ಸಿಟಿ, ಲೇಹ್ ಲಡಾಖ್ ಅನ್ನೋದು. ನಾವು ಮೋಟರೇಬಲ್ ಇಟ್ಟಿರೋ ಸಲುವಾಗಿ ಹೈಯೆಸ್ಟ್ ಪೀಕ್ ಮೋಟರೇಬಲ್ ಮುಟ್ಟು ಬಂದರೆ ನಮ್ಮದು ಡ್ರೀಮ್ ಕಂಪ್ಲೀಟ್ ಆದಂಗೆ. ನೋಡೋದ ಅಲ್ಲಿ ಇವಾಗ ಏನು ಸ್ನೋಫಾಲ್ ಆಗ್ತಿದೆ ಅಂತ ಗೈಸ್. ನಾವು ನೋಡ್ಬೇಕು ಏನೇನಾಗುತ್ತೋ ಏನೇನಿಲ್ಲೋ. ಹೈ ಸ್ನೋಫಾಲ್ ಆದ್ರಂತೂ ಏನು ಮಾಡೋಕ್ಕಾಗಲ್ಲ. ಬೈಕ್ನು ಬಿಡೋಂಗಿಲ್ಲ, ಅಲೋ ಮಾಡೋಂಗಿಲ್ಲ. ಬಿಟ್ರೂ ನಮ್ಗೆ ಹೋಗೋಕ್ಕಾಗಿಲ್ಲ ಗೈಸ್. ಯಾಕಂದರೆ ಎಲ್ಲ ಅಲ್ಲಿ ಬ್ಲ್ಯಾಕ್ ಐಸ್ ಆದರೆ ಮತ್ತೆ ಫುಲ್ ಸ್ಕಿಟ್ ಆಗುತ್ತೆ. ಮತ್ತು ಬೀಳೋ ಚಾನ್ಸಸ್ ಅಂತೂ 100% ಅನ್ಕೊಂಬಿಡಿ. ಬ್ಲ್ಯಾಕ್ ಐಸ್ ಆದರೆ ಬೀಳೋದು. ಇಷ್ಟಕ್ಕೆಲ್ಲ ಹೆವಿ ಬೈಕ್ ಇದ್ದರೆ ಚಾನ್ಸೇ ಇಲ್ಲ ನೀಟಾಗಿ ಹೋಗೋಕ್ಕೆ, ಬಿದ್ದೇ ಬಿಡ್ತೀವಿ. ಸೊ ಅದರಿಂದ ನೋಡೋದ ಸ್ನೋಫಾಲ್ ಆಗಿಲ್ಲ ಅಂದರೆ ಮಸ್ತ್ ನೋಡ್ಕೊಂಡು ಮಸ್ತ್ ಎಂಜಾಯ್ ಮಾಡಿ ಬರ್ಬೋದು. ಹುಟ್ಬೇಕು ಅಂತೇಳಿ ನಮ್ಮ ರೇವಂತ್ ಅಣ್ಣ ಜಸ್ತಿದಾನೆ ಗಾಡಿ ನನಗೆ ಸುಯ್ಯ ಅಂತೇಳಿ. ಯಾಕಂದರೆ ಪಾಪ ಗೈಸ್ ಅವನಿಗೂ ಭಾಳ ಕಷ್ಟ ಆಗ್ಬಿಟ್ಟಿದೆ. ಬಿಸಿಲು ಭಾಳ ಅಲ್ಲ, ಅದರಿಂದ ಅವನು ಹೊಟ್ಟೆದ್ದ ಹೊಡಿತಿದ್ದಾನೆ ಗಾಡಿನ ನುಗ್ಗಿಸಿ. ಆ ಡಾಕ್ಟರ್ ಬ್ರೋ ಹೇಳ್ತಾರಲ್ಲ, ಬನಾನ ನುಗ್ಲಿ ಅಂತೇಳಿ, ಆ ಥರ ನುಗ್ಗಿಸ್ತಿದ್ದ ನೋಡಿ ನಮ್ಮ ರೇವಂತ್ ಅಣ್ಣ ಕೂಡ ಗಾಡಿ. ಇವಾಗ ಮೇ ಬಿ ನಾವು ಆಗರದಿಂದ ಒಂದು 70 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ಗೈಸ್. ಇಲ್ಲಿ ಸ್ವಲ್ಪ ಒಂದು ಬ್ರೇಕ್ ಮಾಡಬೇಕಂತೇಳಿ ನೋಡಿ. ಸನ್ರೈಸ್ ಮಸ್ತ್ ಸನ್ರೈಸ್ ಆಗಿದೆ. ಇಲ್ಲೆಲ್ಲ ನಮ್ಮ ಬೈಕ್ಗಳು ನಿಂತಿದ್ದಾರೆ, ನಮ್ಮ ಬಾಯ್ಸ್ ಎಲ್ಲ ಚಿಲ್ ಮಾಡ್ತಿದ್ದಾರೆ. ಸ್ವಲ್ಪ ಬೈಕು ರೆಸ್ಟ್ ಬೇಕಲ್ಲ ಗೈಸ್, ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗ್ತೀವಿ. ಏನು ಎಕ್ಸ್ಪ್ರೆಸ್ ಹೈವೇ ಎಲ್ಲ ಏನು ಟೆನ್ಷನ್ ಅನ್ನೋದಿಲ್ಲ, ಆರಾಮ್ ಹೋಗೋದ. ನಮ್ಮ ಡಾರ್ಲಿಂಗ್ ಇಲ್ಲಿ ನಿಂತಿದ್ದಾಳೆ ನೋಡಿ, ಹೊಸ ಡಾರ್ಲಿಂಗ್. ಕ್ಯಾವ ಹಾಂ ಇಲ್ಲ ಡೆಲ್ಲಿಗೆ 670 ರೂಪಾಯಿ ಐತಿ ನೋಡಿ. ಈಗ ಹೆಂಗೆ ಮಾಡಮ್ಮ ಮತ್ತೆ? ಅಲ್ಲಿ ಕೊಡ್ತಾರಲ್ಲ. ನಾವು ಇಲ್ಲಿ ಮಟೂರು ಏನೋ ಬರುತ್ತೆ, ಆ ಊರಿಗಷ್ಟೇ ಅಂತಿದ್ರು 75 ರೂಪಾಯಿದು ಟೋಲ್ ಟಿಕೆಟು. ಡೆಲ್ಲಿ ತನಕ ಅಲ್ಲ ಅಂತಿದ್ದೆ ನಮ್ಮ ರೇವಂತ್. ನಾನು ಕರೆಕ್ಟ್ ಪ್ರಾಪರಾಗಿ ನೋಡಲಿಲ್ಲ ಅಲ್ಲಿ. ನೋಡೋಣ ಗೈಸ್, ಡೆಲ್ಲಿ ತನಕ ಹೋಗೋದ. ಅಲ್ಲಿ ಏನಾದರೂ ಮತ್ತೆ ಟೋಲ್ ಇತ್ತಂದರೆ ತಕ್ಕೊಳೋದ ಟಿಕೆಟು, ಇಲ್ಲಾಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಬಟ್ ಏನಾಗುತ್ತೋ ಏನೋ, ಅಲ್ಲಿ ತೆಗೆದು ಕೊಟ್ಟರೆ ಓಕೆ, ಇಲ್ಲಾಂದರೆ ಮತ್ತೆ ಏನೋ ಚಾನ್ಸಸ್ಸೇ ಇಲ್ಲ ಮಾಡೋಕ್ಕೆ. ಇಲ್ಲಿ ಟಿಕೆಟಲ್ಲಿ ಫ್ರಮ್ ಆಗ್ರಾ ಟು ನೋಡಿ, ಇಲ್ಲಿ ಫ್ರಮ್ ಆಗ್ರಾ ಟು ಆಗ್ರಾ ಅಂತ ಐತಿ, ಬೇರೆ ಏನು ಮೆನ್ಷನ್ ಮಾಡಿಲ್ಲ ಅವರು. ಮತ್ತು ಯಾಕೆ ತಲೆ ಕೆಡಿಸ್ಕೊಂತಿ ಬಾ ಹೋಗಮ್ಮ.
ಆದರೆ ಏನು ನಮ್ಮದೇನು ತಪ್ಪಿದೆಯೇನ पानी पे चलो पी ये राज नहीं 5 मिनट क्या अवसर कर रहा अवसर कौन कर रहा हूँ मैं अवसर कर रहा हूँ क्या यूँ पकड़ा था तो यूँ आए क्या करेंगे क्या नहीं वाले डेस्क ग्लास गए ये दे कैमरा नहीं वाले क्या भी नहीं वाले ಮತ್ತೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೀವಿ. ಬ್ರೇಕ್ ಮಾಡಿದ್ರೆ ಇದನ್ನ ರಿಲ್ಯಾಕ್ಸೇಷನ್ ಸಿಗುತ್ತೆ ಗೈಸ್. ಸ್ವಲ್ಪ ಭಾಳ ಬಾಡಿ ಸ್ಟ್ರೆಸ್ ಅನ್ಸೋದಿಲ್ಲ, ಆರಾಮಾಗಿ ಗಾಡಿನೂ ಸ್ವಲ್ಪ ಆರಾಮಾಗುತ್ತೆ. ಇಲ್ಲಾಂದರೆ ಓವರ್ ರೇಟ್ ಆದರೆ ಮತ್ತು ಸುಮ್ಮನೆ ನಮಗೆ ಪ್ರಾಬ್ಲಮ್ ಅಲ್ವಾ. ಆರಾಮಾಗಿ ರೆಸ್ಟ್ ಮಾಡಿ ಹೋದರೆ ಎಲ್ಲನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಕುಡ್ಕೊಂಡು ಏನಾದರೂ ತಿನ್ಕೊಂತ ಕಂಟಿನ್ಯೂ ಹೊಡೆಯೋದ್ರಿಂದ ಬಾಡಿ ಪೇನ್ ಕೂಡ ಬರುತ್ತೆ. ಬೈಕ್ ಕೂಡ ಲೈಕ್ ಚೈನ್ ಇದಾಗೋದು, ಲೂಸ್ ಆಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ಓವರ್ ರೇಟ್ ಆದರೆ ಪ್ರಾಬ್ಲಮ್ ಆಗ್ತಲ್ಲ, ಅದರಿಂದ ನಾವು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬ್ರೇಕ್ ತಗೊಂಡು ಹೋಗ್ತಿದ್ರೆ ಮಸ್ತ್ ಗೈಸ್. ನೋಡೋದ ಇವಾಗ ನಾಷ್ಟ ಮಾಡಬೇಕಂತೆ ನಮ್ಮ ರೇವಂತ್ ಅಣ್ಣಗಂತೂ ಕಂಪಲ್ಸರಿ ಊಟ ಇಲ್ಲಾಂದ್ರೆ ಚಿಂತಿಲ್ಲ, ನೀನು ನಾಷ್ಟ ಬೇಕು ಗೈಸ್. ಯಾಕಂದರೆ ಅವರು ಬೆಳೆದು ಬಿಟ್ಟಿದ್ದಾರೆ, ನಾಷ್ಟ ಇಲ್ಲಾಂದ್ರೆ ನಡೆಯೋಂಗಿಲ್ಲ. ನೋಡಿದ ಮುಂದೆ ಎಲ್ಲಾದರೂ ಚಲೋ ಹೋಟ್ಲ್ ಸಿಕ್ಕರೆ ನಾಷ್ಟಕ್ಕೆ ನಿಲ್ಲಿಸ್ತೀವಿ, ನಾಷ್ಟ ಮಾಡ್ಕೊಂಡು ಮತ್ತೆ ಮುಂದೆ ಸಾಗೋದು. ಎಕ್ಸ್ಪ್ರೆಸ್ ಹೈವೇದೆಲ್ಲ ಜಾಸ್ತಿ ಇದೆ ಅಮೌಂಟು. ನಾವು ಅಲ್ಲಿಂದ ಮಾಟೂರಿಗೆ 75 ಕಿಲೋಮೀಟ್ರಿಗೆ 75 ರೂಪೀಸ್ ಕೊಟ್ಟಿದ್ದೀವಿ. किधर तक जाता है रोड है? दिल्ली तक उतना ही. चंडीगढ़ जाना है हम लोग. कितना है टिकट पर बाइक को? कितना तक? ये दिल्ली तक उतना ही है? नहीं, दिल्ली तक उतना ही. फ़ोन पे कर बे. ನೋಡಿ ಗೈಸ್, ಅಲ್ಲಿ ಮಾಟೂರು ಅಂತೇಳಿ ಒಂದು ಊರು ಬಂತು. ಅಲ್ಲಿ ತನಕ 75 ಪೇ ಮಾಡಿದ್ವಿ ಮತ್ತು ಆನ್ಲೈನ್. ಮತ್ತು ಅಲ್ಲಿಂದ ಇವಾಗ ಇಲ್ಲಿ ಮತ್ತಿದು ಎಕ್ಸ್ಪ್ರೆಸ್ ಹೈವೇನೇ, ಅದೇ ಕಂಟಿನ್ಯೂ. ಬಟ್ ಅದು ಊರು ಅಲ್ಲಿ ಹೋಯ್ತು. ನಾವು ಅಲ್ಲಿ ತನಕ ಅಷ್ಟೇ ತೊಗೊಂಡಿವಿ ಅನಿಸುತ್ತೆ ಮೇ ಬಿ. ಅವನಿಗೆ ಹೇಳಿದೆ ಅಲ್ಲಿ ನಾವು ಡೆಲ್ಲಿಗೆ ಹೋಗ್ಬೇಕಂತೇಳಿ, ಅವನು ಬರೀ ಅಲ್ಲಿ ಕೊಟ್ಟಿದ್ದಾನೆ. ಇವಾಗ ಡೆಲ್ಲಿ ಮಾಟೂರಿಂದ ಮತ್ತು ಡೆಲ್ಲಿ ತನಕ ಮತ್ತು ಬೇರೆ ಸಪ್ರೇಟ್ ಟೋಲು. ಇದು 90 ರೂಪೀಸ್ ಅಂತೆ ಪರ್ ಬೈಕ್ಗೆ. 9918 180 2 ಬೈಕ್ಸ್ಗೆ. ಬೇಸ್ ರೊಕ್ಕ ಮಾಡ್ತಿದ್ದಾರೆ ಗೈಸ್ ಇವರು ಬೈಕ್ಸ್ಗೆ. ಗಾರಿಗೆ 180. ಆ್ಯಕ್ಸಿಸ್. ದುಡ್ಡು ಹೋದ್ರೂ ಚಿಂತಿಲ್ಲ ಬಿಡಿ ಗೈಸ್. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲಿದೆ. ಏನು ಟಯರ್ಡ್ನೆಸ್ ಫೀಲ್ ಆಗೋಲ್ಲ, ಏನಿಲ್ಲ. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಎಕ್ಸ್ಪ್ರೆಸ್ ಅವೇ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಅಂದಮೇಲೆ ಪಕ್ಕ ಅವ್ರು ದುಡ್ಡಿಟ್ಟು ಇಟ್ಟಿರ್ತಾರೆ. ಫ್ರೀ ಅಂತರೂ ನಿಮಗೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಅನ್ಕೊಂಬಿಡಿ. ಸ್ವಲ್ಪ ಕಮ್ಮಿ ಇಟ್ಟಿದ್ರೆ ಪರವಾಗಿದ್ದಿಲ್ಲ, ಬಟ್ 90 ರೂಪೀಸ್ ಭಾಳ ಆಯಿತು ಗೈಸ್. ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬೇಕಂದ್ರೆ ದುಡ್ಡು ಕಟ್ಟಬೇಕು ಇಷ್ಟೇ. ದೆರ್ ಈಸ್ ನೋ ಆಪ್ಷನ್. ಬೇಸಿಕ್ ನಾವು ಗೈಸ್ ಇದೇ ಥರ ತಾರ್ ತೊಗೊಂಡಿವಿ. ನಿಮಗೆಲ್ಲ ನೋಡಿದ್ದೀರ ಅನಿಸುತ್ತೆ, ಮೊನ್ನೆ ಎಲ್ಲ ಡೆಲಿವರಿ ಬೆಂಗಳೂರಲ್ಲಿ ತೊಗೊಂಡಿದ್ವಲ್ಲ. ತಾರ್ದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಗೈಸ್. ನಾನು ಇನ್ನೂ ಯೂಟ್ಯೂಬ್లో ಇವಾಗ ಸ್ಟಾರ್ಟ್ ಮಾಡಿದರೆ, ಇಲ್ಲಾಂದರೆ ಅವತ್ತೇ ಮಾಡಿರ್ತಿದ್ದೆ. ನಾನು ಇನ್ನೂ ಅವತ್ತು ಸ್ಟಾರ್ಟೇ ಮಾಡಿದ್ದಿಲ್ಲ ನಾನೇನು. ನಾನು ನಿಜ ಗೈಸ್, ನನ್ನ ಮೈಂಡಲ್ಲಿ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಹೋಪೇ ಇದ್ದಿಲ್ಲ. ಮತ್ತು ಹಂಗೂ ಹಿಂಗೂ ಹೆಂಗೆ ಮಾಡಿ ಫೈನಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ನಿಮ್ಗೆ ಸಪೋರ್ಟ್ ಬೇಕದಕ್ಕೆ. ಇನ್ ಕೇಸ್ ನನ್ನ ಬ್ಲಾಗಲ್ಲಿ ಏನಾದರೂ ತಪ್ಪು ಅನಿಸಿದರೆ, ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ಕೊಡಿ. ನಾನೆಲ್ಲ ಚೇಂಜಸ್ ಮಾಡ್ಕೊತೀನಿ. ಫಸ್ಟ್ ಡೇದ್ರಂತೂ ಹೇಳಿದ್ರಿ ಅದು ಕ್ಯಾಮ್ರಾ ಮೌಂಟ್ ಸರಿ ಇಲ್ಲ, ಎಲ್ಲ ಬರೀ ಹ್ಯಾಂಡಲ್ ಬಾರ್ ಕಾಣ್ತಿದೆ ಹಂಗೆ ಅಂತೇಳಿ, ಕೆಳಗಡೆ ಆಗಿದೆ ಅಂತೇಳಿ. ಇಲ್ಲ ಗೈಸ್, ಅವತ್ತು ನಾನು ಮನೆಯಲ್ಲಿ ಹರಿಬರಿ ಎಲ್ಲ ಹೋಗೋ ಮೂಮೆಂಟಲ್ಲಿ ಸೆಟ್ ಮಾಡಲಿಲ್ಲ. ಡೈರೆಕ್ಟ್ ಹಂಗೆ ಹಾಕೊಂಡ್ಬಂದ್ಬಿಟ್ಟಿದ್ದೆ. ಅದರಿಂಗಾಗಿ ನಾನು ಅದು ವಿಡಿಯೋ ಆ ಥರ ಬಂದಿದೆ. ಇಲ್ಲ ಸೆಕೆಂಡ್ ವ್ಲಾಗಲ್ಲಿಂದ ಚೇಂಜ್ ಆಗಿದೆ. ಸೊ ಇನ್ ಕೇಸ್ ಏನಾದರೂ ನನ್ನಲ್ಲಿ ಚೇಂಜಸ್ ಆಗಬೇಕಂದ್ರೆ, ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನನಗೆಲ್ಲನೂ. ಅದು ಏನೇ ಆಗಿರಲಿ ಎಲ್ಲನೂ ತಿಳಿಸ್ಕೊಡಿ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ನಾವು, ಸ್ವಲ್ಪ ನಮಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಎಡಿಟರ್ಸ್ ಕೂಡ ಇದ್ದರೆ, ಎಡಿಟರ್ಸ್ ಹೆಂಗೆ ಎಡಿಟ್ ಮಾಡಬೇಕು, ಏನು ಎಡಿಟ್ ಮಾಡ್ಬೇಕು ಅದನ್ನು ಹೇಳ್ಕೊಡಿ. ಯಾವ ಥರ ಮಾತಾಡ್ಬೇಕು ಅದನ್ನು ಹೇಳ್ಕೊಡಿ. ನಿಮಗೇನು ಬೇಕು ಅದನ್ನು ಕಾಮೆಂಟ್ ಮಾಡಿ. ನನ್ನಿಂದ ಏನೇನಾಗುತ್ತೆ ಎಲ್ಲನೂ ಮಾಡ್ತೀನಿ. ನಾನು ನನ್ನ ಯೂಟ್ಯೂಬ್ ನೇಮ್ನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಗೈಸ್. ಯಾಕಂದರೆ
ರೈಡರ್ಸ್ ಕನ್ನಡಿಗ ಅಂತೇಳಿ ಜಾಸ್ತಿ ಜನ ಇದ್ದಾರೆ. ಸರ್ಚ್ ಮಾಡೋಕೆ ಹೋದರೆ ನಮ್ಮದು ಐಡಿನೇ ಸಿಗ್ತಿಲ್ಲ. ಸೊ ಒಂದು ಸ್ವಲ್ಪ ಯೂನಿಕ್ ಇರಲಿ, ಅದರ ಸಲುವಾಗಿ ನಾನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿನಿ. ಅದನ್ನ ಏನು ಪ್ಲ್ಯಾನ್ ಮಾಡಿಲ್ಲ ಏನು ಮಾಡ್ಬೇಕಂತೇಳಿ, ಏನು ಇಡಬೇಕು ನೇಮ್ ಅಂತೇಳಿ. ನೀವು ತಿಳಿಸ್ಕೊಡಿ ನನ್ನ ಕಾಮೆಂಟಲ್ಲಿ. ನಾನು ಕೂಡ ಯೋಚನೆ ಮಾಡ್ತೀನಿ ಏನು ಇಡಬೇಕು ಏನು ಇಡಬೇಕು. ಯಾಕಂದರೆ ಅದು ಈಸಿಯಾಗಿ ಆಕ್ಸೆಸ್ ಆಗಬೇಕು. ಇವಾಗ ನಾವು ಸರ್ಚ್ ಮಾಡಿದರೆ, ನಾನೇ ಸರ್ಚ್ ಮಾಡಿದ್ರೆ ಸಿಗ್ತಿಲ್ಲ ಗೈಸ್. ಇಲ್ಲಿ ಆಗರದಲ್ಲಿ ಅಲ್ಲೆಲ್ಲ ನಿಮ್ದು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ ಅಂತ ಹೇಳಿದ್ರೆ ನಾನು ಎಷ್ಟು ಸರ್ಚ್ ಮಾಡೋಕೆ ಹೋಗಿದ್ದೆ, ಅದು ಬರಲಿಲ್ಲ. ಸೊ ಅದ್ರ ಸಲುವಾಗಿ ನಾನು ನೇಮ್ ಚೇಂಜ್ ಮಾಡ್ತಿದ್ದೀನಿ. ಚೇಂಜ್ ಮಾಡಿ ಬೇರೆ ನೇಮ್ ಸೆಟ್ ಮಾಡ್ತೀನಿ ಗೈಸ್. ಈಸಿ ಆಕ್ಸೆಸ್ ಆಗಿರ್ಬೇಕು, ಎಲ್ಲಾದರೂ ಟೈಪ್ ಮಾಡಿದರೆ ಬಂದುಬಿಡಬೇಕು ಅಂತೇಳಿ ಚೇಂಜ್ ಮಾಡಿದ ಮೇಲೆ ನೋಡೋದ ಹೆಂಗಾಗುತ್ತೆ ಅಂತೇಳಿ. ಗೈಸ್ ನಿಮಗೊಂದು ಸಜೆಸ್ಟ್ ಮಾಡ್ತೀನಿ. ಲೈಫಲ್ಲಿ ಯಾವತ್ತೂ ಸೋಮಾರಿತನ ಆಗಲಿ, ನನ್ನಿಂದ ಆಗಲ್ಲ ಅನ್ನೋದಾಗಲಿ ಅದೆಲ್ಲ ಮೈಂಡಲ್ಲಿ ಇಟ್ಕೋಬೇಡಿ ಗೈಸ್. ನೆಗೆಟಿವಿಟಿನ ಲೈಫಲ್ಲಿ ಹಸಲ್ ಅನ್ನೋದು ಇಟ್ಕೋರಿ. ಯಾಕಂದರೆ ನೀವು ಹಸಲ್ ಮಾಡ್ತಿದ್ರೇ ನೀವು ಅಲ್ಲಿ ನಿಮ್ಮ ಡೆಸ್ಟಿನೇಷನ್ ಆಗಲಿ, ನಿಮ್ಮ ಡ್ರೀಮ್ ಆಗಲಿ ರೀಚ್ ಮಾಡೋಕ್ಕಾಗೋದು. ಆ್ಯಂಡ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾವೇ ಹೇಳ್ತೀವಿ, ಇಲ್ಲಿ ಇಷ್ಟು ಹಾಟ್ ಇದೆ, ಇಷ್ಟು ಬಿಸಿಲಿದೆ, ಇಷ್ಟೆಲ್ಲ ಸೆಕೆ ಆಗ್ತಿದೆ, ನಾವು ಬಿಡ್ಬೋದಾಗಿತ್ತಲ್ಲ, ಬೇಜಾರು ಪಟ್ಕೊಂಡು ಯಪ್ಪ ನಮ್ಮಿಂದ ಆಗಲ್ಲ ಅಂತೇಳಿ. ಬಟ್ ನಮ್ಮದಿಗೆ ಹಸಲ್ ಅನ್ನೋದಿದೆ ಗೈಸ್. ಅದ್ರ ಸಲುವಾಗಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಬೇಕು ಅಂತೇಳಿ ಆ ನೆಗೆಟಿವಿಟಿನ ಕಿತ್ತೋಗ್ಬಿಟ್ಟು ನಾವು ಬೇಜಾರು ಆಗ್ತಿದೆ, ಮೈಂಡೆಲ್ಲ ಬ್ಲಾಕ್ ಆಗ್ತಿದೆ, ಇಷ್ಟೆಲ್ಲ ಬಿಸಿಲು ಸಲುವಾಗಿ ಯಪ್ಪ ನಮ್ಮ ಕೈಲಿ ಆಗ್ತಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಡ್ರೀಮ್ನ ನಾವು ರೀಚ್ ಮಾಡ್ಬೇಕಂದ್ರೆ ಅದನ್ನೆಲ್ಲ ಬಿಡಬೇಕು. ಸೊ ಅದು ಬಿಟ್ಟ ಮೇಲೆ ಎಲ್ಲ ನಾವು ಡ್ರೀಮ್ನ ರೀಚ್ ಮಾಡೋಕ್ಕಾಗೋದು. ಸೊ ಇದೊಂದು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾವುದೇ ಬರಲಿ, ನಿಮ್ಮ ಕೆಲಸ ಆಗಲಿ, ನಿಮ್ಗೆ ಏನಾದರೂ ಆಗಲಿ, ನಿಮ್ಮ ಲೈಫ್ನಲ್ಲಿ ಏನೇ ಮಾಡಬೇಕಾದ್ರೂ ಯಾವತ್ತೂ ಬೇಜಾರಿಂದ ಮಾಡಬೇಡಿ, ಖುಷಿಯಿಂದ ಮಾಡಿ. ಆಗುತ್ತೆ ಅಂತೆ ಮಾಡಿ, ಆಗಲ್ಲ ಅಂತೇಳಿ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ನನಗೆ ಇಷ್ಟು ಇಂಪ್ರೂವ್ಮೆಂಟ್ ಬಂದಿರೋದೇ ಯೂಟ್ಯೂಬಿಂದ ಅಂದ್ಕೊಳ್ಳಿ. ಯಾಕಂದರೆ ಇನ್ಫ್ಲುಯೆನ್ಸರ್ಸ್ ಇದ್ದಾರಲ್ಲ, ಲೈಕ್ ಸ್ಯಾಮ್ಸ್ ಆಗಿರೋ ಟಿಪಿಕಲ್ ಕನ್ನಡಿಗ, ಶ್ರವಣ್ ಬ್ರೋ, ವರುಣ್ ಬ್ರೋ, ಇನ್ನೂ ಭಾಳ ಜನ ಇದ್ದಾರೆ, ಡಾಕ್ಟರ್ ಬ್ರೋ, ಅವರೆಲ್ಲ ಅವ್ರು ನೋಡಿ 0 to ಹೀರೋ ಆಗಿದ್ದಾರೆ ಗೈಸ್. ಹೆಂಗೆ ಅವರು ಲೈಫ್ನಲ್ಲಿ ಯಾವತ್ತೂ ರಿಗ್ರೆಟ್ ಪಟ್ಟಿಲ್ಲ. ಅವರಿಗೂ ಎಲ್ಲ ಭಾಳ ಕಷ್ಟಗಳು ಬಂದವೆ, ಆದ್ರೂ ಅವೆಲ್ಲ ಕಷ್ಟಗಳನ್ನು ಬಿಟ್ಟು ಅವರೆಲ್ಲ ಕಷ್ಟದಿಂದ ಕೆಲಸ ಮಾಡಿ ಇದನ್ನು ಮಾಡಿ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಲೈಫ್ ಇವಾಗ ಹೆಂಗಿದೆ, ಎಷ್ಟು ಜಾಲಿ ಲೈಫ್ ಇದೆ ಗೈಸ್ ಅವ್ರದ್ದು. ಅವ್ರ ಎಂಜಾಯ್ಮೆಂಟ್ ನೋಡಿಬಿಟ್ರೆ ನನಗೆ ಅಬ್ಬಾ ನಾವು ಮಾಡ್ಬೋದಲ್ಲ ಗೈಸ್ ಅನಿಸುತ್ತೆ. ಅದರಿಂದ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಿಜ ಗೈಸ್, ನಾನು ಒಂದು ಹೇಳ್ಬೇಕು ನಿಮಗೆ, ಕಾಲೇಜಲ್ಲಿ ಪ್ರೆಸೆಂಟೇಷನ್ ಬಂದರೆ ಅಂತೇಳಿ ಹೆದರ್ತಿದ್ದೆ ನಾನು. ಅವತ್ತು ರಜೆ ನನ್ನ ಪ್ರೆಸೆಂಟೇಷನ್ ಅಂತ ನಂದೇನಾರ ಬಂತ ಅವತ್ತು ಆಲ್ರೆಡಿ ಆಗ್ಬಿಡ್ತಿದ್ದೆ. ನಿಜ ನನ್ನ ಲೈಫಲ್ಲಿ ನಾನು ಯಾವತ್ತೂ ಪ್ರೆಸೆಂಟೇಷನ್ ಮಾಡಿಲ್ಲ ಕಾಲೇಜಲ್ಲಿ. ಬರೀ ಬಂಕ್ ಮಾಡಿದ್ದೀನಿ ಬಿಟ್ಟರೆ ಬೈಸ್ಕೊಂಡಿನಿ, ಮಾಡೋಕ್ಕಾಗಲಾರ್ದೆ. ಅಷ್ಟು ಹೆದರ್ತಿದ್ದೆ ನಾನು ಪ್ರೆಸೆಂಟೇಷನ್ ಎಲ್ಲ ಮಾಡೋಕ್ಕೆ. ಬಟ್ ಇವಾಗಿಲ್ಲ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ನಾನು ಇದು ಮಾತಾಡೋಕ್ಕೆ ನಾನು ಮಾತಾಡೋಕ್ಕೆ ಹೆದರ್ತಿದ್ದೆ. ಇವಾಗ ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕತ್ತಿದ್ದೀನಿ. ಒಂದು ದಿವಸ ನಾವು ರೀಚ್ ಆಗೋಣ ಗೈಸ್, ಅವರಿಂದ ನಾವು. ಯಾಕಂದರೆ ಅವರಿಂದನೇ ನಾನು ಮೋಟಿವೇಟ್ ಆಗಿದ್ದೀನಿ ಗೈಸ್. ಯೂಟ್ಯೂಬ್ ಜಾಸ್ತಿ ನೋಡ್ತೀನಿ ನಾನಾದ್ರೂ. ಜನ ಅಂತಿರ್ತಾರೆ ಅಂತೇಳಿ ನೀವು ಬಿಡಪ್ಪ ಹಿಂಗಂತಾರೆ ಹಂಗಂತಾರೆ ಅಂತೇಳಿ ಹಿಂದೆ ಇದ್ದರೆ ನೀವು ಅಲ್ಲೇ ಇರ್ತೀರ, ಅವ್ರು ತುಳ್ಕೊಂಡು ನಿಮಗೆ ಮೇಲೆ ಹೋಗ್ತಾರೆ. ಸೊ ನೀವು ಏನು ಮಾಡ್ಬೇಕಂತ ಅದನ್ನೆಲ್ಲ ನೆಗೆಟಿವಿಟಿನ ಕಿತ್ತೋಗೋದು ನನ್ನ ಕೈಲೇ ಯಾಕಾಗಲ್ಲ ಅಂತೇಳಿ ಮಾಡಿ ತೋರಿಸ್ಬೇಕು ಗೈಸ್ ಅವರಿಗೆ ಎಲ್ಲನೂ. ಯಾಕೆ ಅವ್ರೇನು ನಿಮ್ಗೆ ದುಡ್ಡು ಕೊಟ್ಟು ಖರ್ಚು ಮಾಡಿಸಿ ನಿಮ್ಮ ಲೈಫ್ ನೋಡ್ಕೊತಾರೆ? ಇಲ್ಲ ತಾನೇ, ನೀವೇ ದುಡ್ದು ನಿಮ್ಮದೆಲ್ಲ ಊಟ ಮಾಡಿಕೊಂಡು ನಿಮ್ಮ ಮನೇನ ಸಾಕ್ತಿರೋದು. ಸೊ ಅದಕ್ಕೆ ನಿಮ್ಮದು ನೀವು ಯೋಚನೆ ಮಾಡಿ, ಇನ್ನೊಬ್ರದ್ದೆಲ್ಲ ತಲೆಗೆ ಹಾಕ್ಯಾನಕ್ಕೆ ಹೋಗೋಕ್ಕೆ ಹೋಗಬೇಡಿ. ಅದು ವೇಸ್ಟ್ ಆಫ್ ಯುವರ್ ಟೈಮು. ಸುಮ್ಮನೆ ಅದು ರಿಗ್ರೆಟ್ ಅನಿಸುತ್ತೆ, ತಲೆ ಕೆಡಿಸೋಬೇಡಿ. ನಿಮ್ಮ ಫ್ಯಾಮಿಲಿ ಮೇಲೆ ಫೋಕಸ್ ಕೊಡಿ, ನಿಮ್ಮ ಲೈಫ್ ಮೇಲೆ ಫೋಕಸ್ ಕೊಡಿ, ನಿಮ್ಮ ಡ್ರೀಮ್ಸ್ ಮೇಲೆ ಫೋಕಸ್ ಕೊಡಿ, ಎಲ್ಲ ಕರೆಕ್ಟ್ ಇರುತ್ತೆ. ಆಮೇಲೆ ಕೆತ್ತ ಟೋಲ್ ಇದೆಯಾ ಏನು ಇವತ್ತು 3 ಟೋಲ್ ಆಯಿತು. ನಾವು ಡೆಲ್ಲಿ ತನ ಅಂತ ಹೇಳಿದ್ವಿ, ಅವನು ನೋಡಿದರೆ ಮತ್ತೆ ಇಲ್ಲಿ ಟೋಲ್ ಬಂದಿದೆ. भाई उधर निकाल देते ना पीछे टोल पे। हाँ, दिल्ली जाना है हमको। है क्या तेरे पास है क्या? होगा 70 रुपये और देना है। इधर 90 लिया ना, उधर 160 रुपये मथुरा से। अभी इधर निकालो तो डायरेक्ट दिल्ली तक की कुछ भी नहीं है। हाँ, क्या और आएगा टोल? ಏನು ಗೈಸ್, ಇದೆಲ್ಲ ಸ್ಕ್ಯಾಮ್ ನಡೀತಿದೆ ಇಲ್ಲಿ. ನಾವು ಅಲ್ಲಿಂದ 70 ಅಂದ್ಕೊಂಡ್ವಿ, ಅಲ್ಲಿಂದ ಮತ್ತೆ 70 ಮುಗಿಸಿ 90 ಆಯಿತು. 90 ಆಗಿ ಇಲ್ಲಿ ಮತ್ತೆ 70 ಅಂತೆ. 140 है तो 2 व्हीकल का ब्रो, 140 दोनों का।
किसका? पिछली वाली नहीं नहीं उसका भी है, ये है स्लिप। अरे है ना, अब इसका 70 है। वही बोल रहा हूँ ब्रो, दोनों मिला के कितना हुआ दोनों बाइक का? पिछली वाली हाँ वही बोल रहा हूँ, 140 वही बोल रहा हूँ मैं। अभी इधर निकाला तो डायरेक्ट दिल्ली तक कुछ भी नहीं है ना? वो लोग पीछे बोले कुछ नहीं, अभी इधर से डायरेक्ट जा सकते बोल के। ನನಗೆ ಅಷ್ಟೇ ಅಲ್ಲ ಬಾ ಎಕ್ಸ್ಪ್ರೆಸ್ ಹೈವೇ ಬಂದರೆ ಇಲ್ಲೇ ಒಂದೊಂದು ಬೈಕ್ ಏನಿಲ್ಲ ಅಂದರೂ ಅಲ್ಲಿ 70 90 70 ಗೈಸ್ ಅಪ್ಪ. ಒಂದೊಂದು ಬೈಕ್ಗೆ 230 ರುಪೀಸ್ ಇದೆ ಗೈಸ್. ಆಗ್ರಾಯಿಂದ ಡೆಲ್ಲಿಗೆ ಹೋಗೋಕ್ಕೆ ಎಕ್ಸ್ಪ್ರೆಸ್ ಹೈವೇಲಿ ರೋಡ್ ಬರ್ತಾವೆ. ಎಕ್ಸ್ಪ್ರೆಸ್ ಹೈವೇಲಿ ಯಮುನಾ ಎಕ್ಸ್ಪ್ರೆಸ್ ಹೈವೇಲಿ ಹೋಗೋ ಮುಂದೆ ಈ ಕಡೆ ಲೆಫ್ಟ್ ಹೋದರೆ ಡೆಲ್ಲಿ ನೋಯ್ಡಾ, ಸ್ಟ್ರೇಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಯಾವುದೋ ಭಾರಿ ಚೌಕ್ ಅಂತ ಅಂತಿದೆ, ಅದು ನೋಯ್ಡಾಕ್ಕೆ ಹೋಗುತ್ತೆ. ಹೌದೌದು, ಇದನ್ನು ಡೆಲ್ಲಿ ನೋಯ್ಡಾ, ಅದನ್ನು ಡೆಲ್ಲಿ ನೋಯ್ಡಾ ಗೈಸ್. ಇದು ಸಿಟಿಯಾಗಿಂದ ಹೋಗುತ್ತೆ ಅನಿಸ್ತತ್ಲಿ, ಸಿಟಿಯಾಗಿಂದ ಹೋಗುತ್ತೆ ಅನಿಸ್ತತಿ ಅದೊಂದು ದಾರಿ ಇರೋದು, ನಾನು ನಿನ್ನೆ ಹೇಳಿಲ್ಲ. ನೋಡು. ಮತ್ತೆ ಇಲ್ಲಿಂದ ಬೇರೆ ರೂಟ್ ಐತೆನ? ಬೇರೆ ಯಾವುದಿಲ್ಲ, ಒಂದು ದಾರಿ ಅಲ್ಲೇ ಇರ್ತದೆ. ಯಾವುದೋ ಏನೋ ನಾವು ಪಲ್ವಾಡ ಏನೋ ಅನ್ನೋದು ಅದು ಮುಂದೆ ಐತ್ಲಿ ಇನ್ನ ಪಲ್ವಾಲ್. ಹಿಂಗೆ ತೋರ್ಸಕ್ಕೆ ಹೌದಾ? ಒಂದೇ ದಾರಿ ಐತ್ಲೆ, ಹೊಡಿ ಏನೋ ಮಾಡೋಕ್ಕಾಗಲ್ಲ. ನಡಿ ನಡಿ, ಹಿಂಗಾಯ್ತು ಎಕ್ಸ್ಪ್ರೆಸ್ ವೇ ಅನ್ಸ್ತದಲ್ಲ, ಹಿಂಗಾಯ್ತು ಅನಿಸುತ್ತೆ ಎಕ್ಸ್ಪ್ರೆಸ್ ವೇ. ಸಿಟಿಯಾಗಿರ್ತೈತಿ ಹೈವೇನೇ, ಸಿಟಿಯಾಗಿರ್ತೈತೆ ಅಷ್ಟೇ. ನೋಡೋದವ ಮೇ ಬಿ ಇದು ಸಿಟಿ ಒಳಗಡೆಯಿಂದ ಹೋಗ್ಬೋದು ಗೈಸ್ ರೋಡು, ನನಗೂ ಗೊತ್ತಿಲ್ಲ. ನೋಡೋದ ಬನ್ನಿ, ಸಿಟಿ ಒಳಗಡೆನೇ ಇದೆ ಮೇ ಬಿ. ಇದು ಒಂದೇ ರೋಡ್, ಬೇರೆ ರೋಡ್ ತೋರಿಸ್ತಿಲ್ಲ ನಮಗೆ, ಇದೇ ಒಂದು ರೋಡ್ ತೋರಿಸ್ತಿರೋದು. ಟ್ರಾಫಿಕ್ ಸ್ಟಾರ್ಟ್ ಆಯ್ತು ಇಲ್ಲಿ ನೋಡಿ. ಮಾರ್ನಿಂಗ್ ಈಗ 8 o'clock ಆಗಿದೆ, ಆಗಲೇ ಟ್ರಾಫಿಕ್ ಫುಲ್ ಇದೆ ಇಲ್ಲಿ. ಬಂದೀವಿ ಈಗ ಡೆಲ್ಲಿಯಿಂದ ಡೈರೆಕ್ಟ್ ವಾಪಸ್ಸು ಎಕ್ಸ್ಪ್ರೆಸ್ ಹೈವೇ ಹತ್ತದಿದೆ ಮತ್ತು ಚಂಡೀಗಢ ಹೋಗೋದು. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ಇನ್ನೂ 240 260 ಇದೆ. ಸ್ವಲ್ಪ ನೀರು ಕುಡಿದು ಎಲ್ಲ ಚಿಲ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋದು ಗೈಸ್. ನೋಡಿ ಎಷ್ಟು ನೀರು ಕೋಲ್ಡ್ ಇದ್ದರೂ ನಮಗೇನು ಕೋಲ್ಡ್ ಫೀಲ್ ಆಗ್ತಿಲ್ಲ ಇಲ್ಲಿ ಅಷ್ಟು ಶೆಕೆ ಇದೆ ಗೈಸ್. ಇಲ್ಲಿ ಸ್ವಲ್ಪ ನೀರು ಕುಡಿದು ಚಿಲ್ಲಾಗಿ ಮತ್ತೆ ಚಂಡೀಗಢ ಕಡೆಗೆ ರೈಡ್ ಮಾಡೋದು. ಮಂದಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಯೂಟ್ಯೂಬ್ ಬ್ಲಾಗ್ ಇದೆಯಾ ನಿಮ್ಮದು, ನಮ್ಗೆ ಐಡಿ ಹೇಳಿ ಎಲ್ಲ ಅಂತೇಳಿ ಕೇಳ್ತಿದ್ದಾರೆ. ಬಂದು ಫೋಟೋ ಗಿಟೋ ಹೊಡೆಸ್ಕೊಂಡ್ರು ಖುಷಿ ಅಲ್ಲ ಗೈಸ್. ಈ ಥರ ಎಲ್ಲ ಆದರೆ ಖುಷಿ ಆಗುತ್ತೆ, ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿಸಿ ಫೋಟೋ ಗಿಟೋ ಹೊಡೆಸ್ಕೊಂಡೆಲ್ಲ. ನೋಡಿ ಗೈಸ್, ಇಲ್ಲಿ ಹೈವೇ ಇದೆ, ನ್ಯಾಷನಲ್ ಹೈವೇ ಅದು. ಇದು ಈಗ ಒಂದು 4-5 ದಿನ ಆಗಿದೆ ಅಂತೆ ಓಪನಿಂಗ್ ಆಗಿ. ಇನ್ನೂ ಕನ್ಫರ್ಮ್ ಇಲ್ಲ ನಮಗೆ ಹೈವೇ ಸಿಗುತ್ತೆ ಇಲ್ಲ ಅಂತೇಳಿ. ಯಾಕಂದರೆ ಬೈಕ್ಸ್ ಆರ್ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ, ಅಲ್ಲಿ 20,000 ಫೈನ್ ಹಾಕಿದ್ದಾರೆ. ಬಟ್ ಇನ್ನು ಟೋಲ್ ಗೇಟ್ ಏನೂ ಓಪನ್ ಆಗಿಲ್ಲ. ಇಲ್ಲಿ ಲೆಟ್ ಬ್ರದರ್ ಹೇಳಿದ್ರು ನೋಡಿ ಹುಷಾರಾಗಿ ಹೋಗಿ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನೋ ಇಲ್ಲಿ 120 ಕಿಲೋಮೀಟರ್ಸಲ್ಲಿ ಜಾಬ್ ಮಾಡ್ತಿದ್ರಂತೆ, ಅಲ್ಲಿ ತನಕ ಏನು ಅಲೋ ಇತ್ತಂತೆ. ವಾಪಸ್ ಹೋಗೋದು ಡೌಟ್ ಅಂತಿದ್ದಾರೆ. ನೋಡೋದ ಕೇಳ್ಕೊಂಡು ಹೋಗೋದ ಗೈಸ್. ಇಲ್ಲಿ ಬೈಕ್ಸ್ ಅಲೋಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಏನೋ ಫೋಟೋ ತಗೊಂಡು ಬಿಡ್ತೀನಿ ಅಂತಿದ್ದಾರೆ. ಇನ್ ಕೇಸ್ ಫೈನ್ ಗಿನ್ ಗಿರ್ತಾ ಫೈನ್ गिरेगा क्या मैम? हाँ ऐसे सेफ है ना, चलन नहीं गिरता तो ओके मैम. सीधा रास्ता जा रहा है, गोरीपुर मोड़ आएगा. हाँ ठीक है, गोरीपुर को मुड़ जाना. इधर अभी अलो नहीं है क्या? नहीं भाई अलाउ नहीं, आप दूर से आए हो. नहीं आप फोटो निकाल दिए ना इसीलिए. ये कट जाएगा, वो तो यहीं पे रहेगा. ठीक है, आप दूर से आए हो, क्या पता कितना चालान कट जाए, ये भी तो नहीं बता सकते ना. फिर आपका चालान कटेगा, फायदा क्या होगा? ठीक है, कट भी सकता है, कंफर्म नहीं है इतना मुझे, लेकिन मैं ड्यूटी करती हूँ. लेकिन कट सकता है, 1% कट गया तो बहुत का कट जाएगा. इसलिए आप इस तरह. वो कितना दूर होगा मैम? वो 2 किलोमीटर. नहीं उधर से अच्छा है रोड, उधर भी. हाँ ठीक है, इस सीधे जाना. उधर तो रोड ही नहीं दिखा रहा है हमको, इसीलिए. नहीं अरे भाई सीधे जाना. हाँ. बागपत को हाँ. गोरीपुर आएगा, किसी से पूछ लेना, गोरीपुर को मुड़ जाना. हाँ पूछना कि हमें चंडीगढ़ जाना है, यहाँ से जा सकते हैं क्या. ठीक है. अब जो नहीं रोकता है कैमरे में आ जाती है, अपने आप चालान कटेगा, क्या करेंगे. ठीक है ಗೈಸ್. ಪಾಪ ಮೇಡಮ್ ನಮಗೆ ಹೆಲ್ಪ್ ಮಾಡಿದರು, ಇಲ್ಲಾಂದರೆ ಸುಮ್ಮನೆ ಮೇಗೆ ಹೋಗಿದ್ದಾರೆ ನಮ್ಗೆ ಚಲನ್ ಕಟ್ಟಾಗ್ಬಿಡೋದು. 20,000 ಫೈನ್ ಇದೆ ಗೈಸ್. ಬೈಕ್ಸ್ ಏನಾದರೂ ಇನ್ ಕೇಸ್ ಮೇಲೆ ಹೋಗಿ ಕ್ಯಾಮ್ರಾ ಅಲ್ಲಿ ಫೋಕಸ್ ಆಯ್ತು ಅಂದರೆ ಮುಗಿದ ಕತೆ. ಅದ್ರ ಸಲುವಾಗಿ ಅವರು ಸುಮ್ಮನೆ ನೀವು ಅಷ್ಟು ದೂರದಿಂದ ಬಂದಿರಿ, ಯಾಕೆ ಸುಮ್ಮನೆ ಫೈನ್ ಗಿನ್ ಕಟ್ಟಾದರೆ ಬೇಜಾರಾಗುತ್ತೆ
ಅದೆಲ್ಲ ಬೇಕಾ ನಿಮಗೆ? ಇಲ್ಲಿಂದ ಅವ್ರು ಬೇರೆ ರೂಟ್ ಹೇಳಿದ್ದಾರೆ ನಮಗೆ, ಆ ರೂಟ್ ಮೇಲೆ ಹೋಗ್ಬಿಡ್ತೀವಿ ಸುಮ್ಮನೆ. ಚಂಡೀಗढ़ जाना है हमको. हाँ, सारंगपुर जाना है. अच्छा है ना रोड? अच्छा है ना? ओके ओके. कर्नाटक से ಯಾ ಗೈಸ್, ಇಲ್ಲಿ ಹೈವೇ ನಮಗಲ್ಲಿ ಎಕ್ಸ್ಪ್ರೆಸ್ ಹೈವೇದಾಗ ಬಿಡಲಿಲ್ಲ. ಇಲ್ಲಿ ಸೈಡ್ ಇನ್ನೊಂದು ಯಾವುದೋ ಒಂದು ಊರಲ್ಲಿ ಯಾವುದೋ ಗಾಲ್ವಾರಿ ಅಂತೆ, ಅಲ್ಲಿಂದ ಬಂದಿವಿ ಕೇಳ್ಕೊಂಡು. ತೋರಿಸ್ತೀವಿ, ಏನೋ 200 ಕಿಲೋಮೀಟರ್ ಇದೆ. ಟಿಫನ್ ಮಾಡಿರಲಿಲ್ಲ, ಟಿಫನ್ ಮಾಡೋಕ್ಕೆ ಯಾವುದೋ ಹೋಟ್ಲಿಗೆ ಬಂದಿವಿ. ಇಲ್ಲಿ ದಾಲ್ ಪರೋಟ ಇದೆ ಅಂತ, ಈ ಕಡೆಲ್ಲ ದಾಲ್ ಪರೋಟನೇ. ದಾಲ್ ಪರೋಟ ತಿಂದು ಮತ್ತೆ ಮುಂದೆ ಹೋಗೋದು. गाँव कौन सा है इधर? बागबतपुर ನೋಡಿ ಗೈಸ್. ಇದು ಪರೋಟ कौन सा है? कौन सा ಪರೋಟ है? ಆಲೂ ಪರೋಟ ತಿಂತಿದ್ದೀವಿ. ಆಲೂ ಪರೋಟ ದಾಲ್ ಇಲ್ಲಿದು ಸ್ಪೆಷಲ್ ಅಂತೆ. ಅದೇ ತಿಂದು ಮತ್ತೆ ಇನ್ನೂ 200 ಕಿಲೋಮೀಟರ್ ಇದೆ ಚಂಡೀಗಢ, ಅಲ್ಲಿಗೆ ಹೋಗೋದು. ಬನ್ನಿ ಗೈಸ್. ರೇವಂತ್, ಟೇಸ್ಟ್ ನೋಡಿ ಹೇಳು ಹೆಂಗಿದೆ. ಚೆನ್ನಾಗೈತಾ? ಫೈನಲಿ ಗೈಸ್, ನಾಷ್ಟ ಅಂತೇಳಿ ಊಟನೇ ಮಾಡಿಬಿಡ್ತೀವಿ ಇಲ್ಲಿ ನಾವು. ಊಟ ಆಯ್ತು ಇವಾಗ. ಬನ್ನಿ ಚಂಡೀಗಢಿಗೆ ಹೋಗೋದ. ಪಾಣಿಪತ್ತಲ್ಲಿ ಬಂದು ಸ್ವಲ್ಪ ನಿಲ್ಲಿಸಿದ್ದೀವಿ. ಇವಾಗ ಟೈಮ್ ಬಂದು ಎಷ್ಟಾಗಿದೆ? 11:36 ಆಗಿದೆ. ಫುಲ್ ಬಿಸಿಲಿದೆ ಗೈಸ್, ನೋಡಿ ಎಷ್ಟು ಬಿಸಿಲಿದೆ ಅಂತೇಳಿ. ಇಲ್ಲಿ ಕೂಡ ಒಂದು 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಇನ್ನೂ ಒಂದು 100 ಕಿಲೋಮೀಟ್ರ್ ಅಷ್ಟೇ ಇರೋದು. 110 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಮುಕ್ಕಳರೆ ಇಟ್ಟಿದೆ ಗೈಸ್, ಅದ್ರ ಸಲುವಾಗಿ ಏನಿದೆ ಶುಗರ್ ಕೇನ್ ಜ್ಯೂಸ್ ಕುಡಿತಿದ್ದೀವಿ ನೋಡಿ ಇಲ್ಲಿ ರೋಡಲ್ಲಿ. ಚಂಡೀಗಢ್ ದ ಸಿಟಿ ಬ್ಯೂಟಿಫುಲ್ ಅಂತ ನೋಡಿ ಗೈಸ್. ಇವಾಗ ಬಂದ್ವಿ ಚಂಡೀಗಢಿಗೆ ಹೋಗಿ. ಫೈನಲಿ ಚಂಡೀಗಢ್ ಸಿಟಿ ನೋಡಿ, ಇದು ಇಲ್ಲಿಂದ ಸ್ಟಾರ್ಟ್ ಚಂಡೀಗಢ್. ಗೈಸ್ ಭಾರಿ ಇದೆ, ಎಲ್ಲ ಅಪಾರ್ಟ್ಮೆಂಟ್ಸೇ ಇದೆ ಸುತ್ತಮುತ್ತ. ರೂಮಿಗೆ ಬಂದ್ವಿ ಇವಾಗ. ಇದೆ ನೋಡಿ ನಮ್ಮ ಹೋಟೆಲ್ಲು, ಹೋಟೆಲ್ ಆರ್ಬಿಟ್ ಅಂತೇಳಿ ಇದೆ ನೋಡಿ. ನಮ್ಮ ಪಾರ್ಕಿಂಗ್ ಎಲ್ಲ ಇಲ್ಲಿದೆ. ಇವತ್ತು ಸ್ಟೇ ಇಲ್ಲೇ ವಿತ್ ಫುಡ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಏನು ಟೆನ್ಷನ್ ಆಗಿಲ್ಲ, ಎಲ್ಲ ಪಾರ್ಕಿಂಗ್ ಇದೆ, ಚೆನ್ನಾಗಿದೆ ಬಿಲ್ಡಿಂಗು. ಬನ್ನಿ ನಿಮ್ಗೆ ರೂಮ್ ಟೂರ್ ತೋರಿಸ್ತೀನಿ. ಎಲ್ಲ ಒಳಗಡೆ ಎಲ್ಲ ಲಗೇಜ್ ಎಲ್ಲ ತೊಗೊಂಡೋಗಿ ರೂಮ್ ತೋರಿಸ್ತೀನಿ ಹೆಂಗಿದೆ ಏನಿದೆ ಅಂತ. ರೂಮ್ ಚೆಕ್ಇನ್ ಆದೀವಿ ನೋಡಿ. ಚೆಕ್ಇನ್ ಆಗಿ ಬಂದೀವಿ. ಇದೆ ನಮ್ಮ ರೂಮು. ಫ್ರಿಜ್ ಗಿಜ್ ಎಲ್ಲ ಇದೆ. ಇವತ್ತಿನ ರೂಮ್, ಇವತ್ತಿನ ಸ್ಟೇ ಇದೆ ಚಂಡೀಗಢಲ್ಲಿದೆ ನೋಡಿ. ಅಷ್ಟು ಓಪನ್ ಆಗೋಲ್ತು. ಸಿಗ್ತೀನಿ ಗಾಯ್ಸ್. ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಜಳಕ ಮಾಡಬೇಕು. ಸ್ವಲ್ಪ ಬೈಕ್ನ ಸರ್ವಿಸ್ ಮಾಡಿಸ್ಬೇಕು. ನೋಡಬೇಕು, ಇವತ್ತು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತೀವಿ. ಇವಾಗ ಸರ್ವಿಸ್ ಮಾಡಿಸಿ ನಾಳಿಂದ ಇಲ್ಲಿಂದ ಮತ್ತೆ ಮುಂದೆ ಸ್ವಲ್ಪ ಬೈಕ್ದು ಸರ್ವಿಸ್ ಮಾಡಿಸೋದಿದೆ. 2-2.5 ಕಿಲೋಮೀಟ್ರ್ ಆಗಿದೆ. ಎಲ್ಲ ಸ್ವಲ್ಪ ಚೈನ್ ಗೀನ್ ಎಲ್ಲ ಭಾಳ ಲೂಸ್ ಆಗ್ಬಿಟ್ಟಿದ್ದಾವೆ. ಬ್ರೇಕ್ ಪ್ಯಾಡ್ ಕೂಡ ಹೋಗಿದ್ದಾವೆ. ಸ್ವಲ್ಪ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಿ ಏನು ಮಾಡ್ಸ್ಕೊಂಬರೋದು, ಚೈನ್ ಟೈಟ್ ಮಾಡಿಸ್ಕೊಂಡು ಎಲ್ಲ ಇದು ಏನು ಬ್ರೇಕ್ ಪ್ಯಾಡ್ಸ್ ಇನ್ ಕೇಸ್ ಹೋಗಿದ್ದರೆ ಹಾಕ್ಸ್ತೀನಿ. ಹಿಂದಿಲ್ದಂತೂ ಹೋಗಿದೆ, ಚೆಕ್ ಮಾಡಿಸ್ತೀನಿ ಗೈಸ್. ಚೆಕ್ ಮಾಡಿಸಿ ಎಲ್ಲ ಹಾಕ್ಸ್ಕೊಂಬರ್ತೀನಿ. ಇದೇನು ನೋಡಿರಿ ನಮ್ಮ ಇವತ್ತಿನ ಹೋಟೆಲ್, ಚೆನ್ನಾಗಿದೆ ಗೈಸ್. ಇರಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಅಲ್ಲಿ ತೋರಿಸ್ತಿದ್ದೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಬೆಂಗಳೂರಲ್ಲಿ ಮಾಡಿಸಿದ್ದೆ ಗೈಸ್ ಸರ್ವಿಸ್ನ. ಒನ್ ಟೈಮ್ ಸರ್ವಿಸ್ ಮಾಡಿಸಿದ್ರೆ 10,000 ಇಲ್ಲ ಮಿನಿಮಮ್ 8,000 ಅಂತೂ ಹೋಗುತ್ತೆ. ಅಲ್ಲಿ ತನಕ ಮಾಡಿಸೋ ಅವಶ್ಯಕತೆ ಇಲ್ಲ. ಹೆಲ್ಮೆಟ್ ಹಾಕ್ಯಾರಲ್ಲಿ ಯಾಕಡೆ 8,000 ತನಕ ಏನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಶೋರೂಮ್ನವರು. ಆರಾಮ್ ಹೋಗ್ಬರುತ್ತೆ ಅಂತೇಳಿ. ಬಟ್ ಇಲ್ಲಿ ಸರ್ವಿಸ್ ಸಿಂಬಲ್ ತೋರಿಸ್ತಿದೆ, ಏನೋ ಗೊತ್ತಿಲ್ಲ ಅದು. ಚೆಕ್ ಮಾಡ್ಸೋ ಬನ್ನಿ ಗೈಸ್. ಆಯಿಲ್ ಗೀಲ್ ಚೆಕ್ ಮಾಡಿಸ್ತೀನಿ. ಇನ್ ಕೇಸ್ ಏನಾದರೂ ಇದ್ದರೆ ನಾನು ಲಡಾಖಿಗೆ ಹೋಗಿ ಮಾಡಿಸ್ಬೇಕಂತಿತ್ತು. ಬಟ್ ಇಲ್ಲೇ ಈಗ ನಿನ್ನೆ ಆಗ್ರಾದಲ್ಲೇ ತೋರಿಸಿದೆ ಅದು ನನಗೆ ಸರ್ವಿಸ್ ಅಂತೇಳಿ. ಅದರಿಂದ ಒಂದು ಟೈಮ್ ಕೇಳ್ಕೊಂಡು ಅಲ್ಲಿ ಮೆಕ್ಯಾನಿಕ್ ಶೋರೂಮಲ್ಲಿ
ಇಲ್ಲ ಸರ್ ಹೋಗಿ ಬರುತ್ತೆ ಎಲ್ಲ ಕರೆಕ್ಟ್ ಇದೆ ಅಂದರೆ ಹೋಗಿ ಬಂದುಬಿಡೋದು ಡೈರೆಕ್ಟಾಗಿ. ಮತ್ತು ಮಾಡಿಸ್ಬೇಕಂತಿದ್ರೆ ಅಲ್ಲಿ ಲಡಾಖ್ನಾಗ 1 ಡೇ ಸ್ಟೇ ಮಾಡಿ ಸರ್ವಿಸ್ ಮಾಡಿಸ್ಕೊಂಡು. ಬಿಸಿಲು ಯಪ್ಪ ಇಲ್ಲೇನು ಕಮ್ಮಿ ಇಲ್ಲ ಗೈಸ್, ಮಕ್ಕಳೇ ಬಿಸಿಲೈತೆ, ತಡ್ಕೊಳಕ್ಕಾಗ್ತಿಲ್ಲ. ನಾಳೆ ಅಮೃತ್ಸರ್ ಒಂದಿನ ಗೈಸ್, ಅಲ್ಲಿನೂ ಬಿಸಿಲಿರುತ್ತೆ ಮೇ ಬಿ. ಮತ್ತು ಆಮೇಲೆ ಆ ಕಡೆಯಿಂದ ಶ್ರೀನಗರ ಆ ಕಡೆ ಹೋಗ್ತೀವಲ್ಲ, ಆ ಕಡೆ ಬಿಸಿಲಿರಲ್ಲ, ಕಾಶ್ಮೀರ ಆ ಕಡೆಲ್ಲ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಚಂಡೀಗಢದು. ಗುರಿಲ್ಲ ಗಾಡಿ ನೋಡಿ ಗೈಸ್, ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಲ್ಲಿ, ಯಾಪರೇ ಬಿದ್ದಿರ್ಬೋದು ಅವರು. ಫುಲ್ ಬೈಕೆಲ್ಲ ಸರ್ವಿಸ್ ಜಾಸ್ತಿ ಇದಾವೆ. ಏನಾಗುತ್ತೆ ಏನೋ, ನಮ್ಮ ಚೈನ್ ಟೈಟ್ ಮಾಡಿ ಕೊಡ್ತಾರಾ ಇಲ್ಲೋ ನೋಡೋದ ಬನ್ನಿ. देर होगा क्या सर? और ये थोड़ा चेक कराना है उतना ही चाहिए, बहुत दूर से लॉन्ग से आए ना। हाँ कर्नाटक से। हाँ अभी थोड़ा चेन वगैरह टाइट कराना है, उतना है और कुछ नहीं। ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಗೈಸ್, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ. ಇದೆ ನೋಡಿ ಯಪ್ಪ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಯಾವ ಥರ ದೊಡ್ಡದಿದೆ. ಮ್ಯಾನೇಜರ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಆಯ್ತು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋದು ಅದೆಲ್ಲ ಸೌಂಡ್ ಬರ್ತಿತ್ತು, ಚಕ್ 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 ಅಂತೇಳಿ ಭಾಳ ರನ್ನಿಂಗಲ್ಲಿ. ಅದ್ರ ಸಲುವಾಗಿ ಬಂದ್ಬಿಟ್ಟು ಮತ್ತು ಸುಮ್ಮನೆ ಯಾಕೆ ನಾಳೆ ರಿಸ್ಕ್ ಬೇಡ ಅಂತೇಳಿ, ಅಲ್ಲೆಲ್ಲ ಆಫ್ ರೋಡಿಂಗ್ ಇದೆ ಅಲ್ಲ, ಅದ್ರ ಸಲುವಾಗಿ. ನಂದು ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ನಂದೇನು ಚೈನ್ ಏನು ಲೂಸ್ ಆಗಿಲ್ಲ, ಸೌಂಡ್ ಏನು ಬರ್ತಿಲ್ಲ. ಯಾಕೆ ಬೇಕು ಒಂದು ಟೈಮ್ ಚೆಕ್ ಮಾಡಿಸ್ಬಿಡ್ತೀನಿ. ಹಿಂದಲ್ಲಿ ಬ್ರೇಕ್ ಪಾಡು ಕೂಡ ಭಾಳ ಸೌದಿರೋ ಥರ ಕಾಣ್ತಿದೆ ಫುಲ್ಲು, ಏನು ಕಾಣ್ತಾನೆ ಇಲ್ಲ, ಅದರೊಳಗೆಲ್ಲ ಹೋಗ್ಬಿಟ್ಟಿದ್ದೆ ಊಸ್ಟ್ ಹಾಗೆ. ನೋಡೋದ ಬನ್ನಿ. ಹಾಯ್ ಬ್ರೋ. ನೋ ಬ್ರೋ, ವಿ ಆರ್ ಗೋಯಿಂಗ್ ಫ್ರಮ್ ಶ್ರೀನಗರ್. ಯಾ ವೈಲ್ ಕಮಿಂಗ್ ಬ್ಯಾಕ್ ವಿ ಆರ್ ಗೋಯಿಂಗ್ ಟು ಮನಾಲಿ, ಸರ್ಚು ಮನಾಲಿ ಆ್ಯಂಡ್ ಚಂಡೀಗಢ. Oh no bro, sorry, when you are planning? Today itself? No, tomorrow we are leaving from Chandigarh. Okay. I'm from Mangalore. ಮಂಗಳೂರಾ? ಕನ್ನಡ ಬರುತ್ತಾ ಬ್ರೋ? ನಾವು ಬೆಂಗಳೂರವರೇ. ಟ್ರೈನಲ್ಲಿ ಹಾಕಿದ್ದೆ ಗಾಡಿ ಇವತ್ತು. ಹೌದಾ? ಯಾವುದು ಗ್ರೂಪ್ ಹಾಕಿದ್ರಿ ನೀವು? ಅದು ಬ್ಲಡ್ ಅದೇ ಟ್ರೈನಲ್ಲಿ ಹಾಕಿದ್ರಾ? ಓಕೆ ಓಕೆ ಓಕೆ. ನೀವು ರೈಡ್ ಮಾಡ್ಕೊಂಡು ಬಂದ್ರಾ? ಹಾಂ ರೈಡ್ ಮಾಡ್ಕೊಂಡೆ ಬಂದ್ವಿ ಬ್ರೋ. ಇವತ್ತು ಹೋಗಿ ಜಸ್ಟ್ 1 hour ಆಯಿತು ನಾವು ರೀಚ್ ಆಗಿ. ಓಕೆ. ಇವಾಗ ಸ್ವಲ್ಪ ಯಾಕೆ ಬೇಕಂತೇಳಿ ಚೈನ್ ಗಿಂಟೆ. ಡೆಸ್ಟಿನೇಷನ್ ಯಾವುದಿತ್ತು ನಿಮ್ಮದು? ಪ್ರೀವಿಯಸ್ ನಮ್ದು ಇದು ಬ್ರೋ, ಸಾರಿ ಆಗ್ರಾ. ಆಗ್ರಾದಿಂದ ಬಂದಿದ್ವಿ. ಓಕೆ, ನೋ ವರೀಸ್. ಬ್ರೋ ಥ್ಯಾಂಕ್ ಯು ಬ್ರೋ. ಸೇಮ್ ಟು ಯು ಬ್ರೋ. ಥ್ಯಾಂಕ್ ಯು. ನೋಡಿ ಗೈಸ್, ನಮ್ಮ ಮಂಗಳೂರು ರೈಡರ್ಸು ಇಲ್ಲಿ ತನಕ ಬಂದಿದ್ದಾರೆ. ನಿಮ್ಮದು ಸರ್ವಿಸಾ ಬ್ರೋ? ಸರ್ವಿಸ್ ಮಾಡಿಸ್ಬೇಕಾ? ನಮ್ಮದು ಟ್ರೈನಲ್ಲಿ ಪ್ಯಾಕ್ ಮಾಡಬೇಕಾದ್ರೆ ಮತ್ತೆ ಅದರ ಬಿಲ್ಲು ಸ್ಪೀಡ್ ಪೋಸ್ಟ್ ಮಾಡಿದ್ದೆ. ಸ್ಪೀಡ್ ಪೋಸ್ಟ್ ಇನ್ನೂ ಬಂದೇ ಇಲ್ಲ. ಸೊ ನಾನು ಕೀಯನ್ನೆಲ್ಲ ರಿಪ್ಲೇಸ್ ಮಾಡ್ತೀನಿ. ಈಗ ಮತ್ತೆ ರಿಪ್ಲೇಸ್ ಮಾಡಿಸೋದಾ? ಫುಲ್ ಸೆಟ್ ರಿಪ್ಲೇಸ್ ಮಾಡ್ತೀವಿ. ಯಾವಾಗ ಬರುತ್ತೆ ಅಂತೆ ಬ್ರೋ ಅದು? ಇನ್ನೊಂದು 2 days ಆಗ್ಬೋದು. ನಿಮಗೆ ಡಿಲೇ ಆಗ್ಬಿಡುತ್ತಲ್ವಾ? ನಾನು ಅಂದರೆ ಹೋಟೆಲು ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಓಕೆ 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 ಆಯಿತು. 2-3 days ಸುಮ್ಮನೆ ಚಂಡೀಗಢಲ್ಲಿ ಇದ್ದೀನಿ. ಸರಿ ಬ್ರೋ, ಆಯಿತು ಹೋಗ್ಬೋದು. ನೋಡಿ ಗಾಯ್ಸ್, ಮಂಗಳೂರಿಂದ ಬಂದುಬಿಟ್ಟಿದ್ದಾರೆ ಪಾಪ. ಅವ್ರದ್ದೇನೋ ಕೀ ಎಲ್ಲ ಸ್ಪೀಡ್ ಪೋಸ್ಟ್ ಮಾಡಿದ್ರಂತೆ, ಅದು ಬಂದಿಲ್ಲಂತೆ, ಡಿಲೇ ಆಗ್ಬಿಟ್ಟೈತೆ. ಇಲ್ಲೇ ಇದ್ದಾರೆ ಇವಾಗ. ಅದ್ರ ಸಲುವಾಗಿ ಅಂತೇಳಿ ಕೀನೇ ಸಟ್ಟೆ ಚೇಂಜ್ ಮಾಡ್ತಿದ್ರು. ಅಷ್ಟು ಈಸಿ ಅಲ್ಲ ಗೈಸ್ ರೈಡರ್ಸ್ ಆಗೋದು. ನೋಡಿ ಎಷ್ಟು ಕಷ್ಟ ಇದೆ ಅಂತೇಳಿ. ಏನು ಸಣ್ಣಾಗಿ ದುಡ್ಡು ಖರ್ಚಾಗಂಗಿಲ್ಲ. ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ಬಂದ್ವಿ. ನಮ್ಮ ರೇವಂತ್ ಅಣ್ಣನ ಚೈನ್ ಪ್ಯಾಕೆಟ್ ಹೋಗ್ಬಿಟ್ಟಿದೆ.
ಪಾಪ ಗೈಸ್ ಮ್ಯಾನೇಜರ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇವತ್ತು ಆಗಲ್ಲ ಅಂತ ಹೇಳಿದರು. ಹಾಂ ಆಗಲ್ಲ ಅಂತ ಹೇಳಿದರು. ಮತ್ತು ಮ್ಯಾನೇಜರ್ಸಿಗೆ ಇಲ್ಲ ಸರ್ ನಮ್ಮದೆಲ್ಲ ಮುಂದೆ ಹೋಗೋದೆಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದೆ, ಹೋಟೆಲ್ ಗಿಟಲ್ಸ್ ಎಲ್ಲ ಮತ್ತೆ ಕ್ಯಾನ್ಸಲ್ ಮಾಡಿದರೆ ಎಲ್ಲ ದುಡ್ಡು ವೇಸ್ಟ್ ಅಂತ ಹೇಳಿದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಆಯಿತು ಮಾಡಿಕೊಡ್ತೀನಿ 7:30 ತನಕ ಬಂದುಬಿಡಿ ಅಂತ ಹೇಳಿದರು. ನಿಜವಾಗ್ಲೂ ಗೈಸ್ ಚಂಡೀಗಢ ರಾಯಲ್ ಎನ್ಫೀಲ್ಡ್ ಚಂಡೀಗಢ್ ಪೀಪಲ್ಸ್ ಆರ್ ಟೂ ಗುಡ್ ಗೈಸ್. ಇಲ್ಲಿ ಎಲ್ಲ ಮೇಂಟೆನೆನ್ಸ್ ಆಗಲಿ ಎಷ್ಟು ಸಿಟಿ ಎಲ್ಲ ನೀಟಾಗಿದೆ ಮತ್ತು ರೋಡ್ಸ್ ಎಲ್ಲ ಮಸ್ತಿದಾವೆ. ಜನ ಎಲ್ಲನೂ ಚೆನ್ನಾಗಿದ್ದಾರೆ ಗೈಸ್, ಚೆನ್ನಾಗಿ ಮಾತಾಡಿಸ್ತಾರೆ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತು ಬಿಡಿ ಮಾಡಿಕೊಡ್ತೀನಿ ಟೆನ್ಷನ್ ತೊಗೋಬೇಡಿ ಅಂತ ಹೇಳಿ ಕಳಿಸಿದ್ದಾರೆ ನಮಗೆ. ನಂದು ಬ್ರೇಕ್ ಪ್ಯಾಡ್ ಹಿಂದಲ್ದು ಹೋಗಿದೆ, ಚೈನ್ ಎಲ್ಲ ಕರೆಕ್ಟ್ ಇದೆ ಅಂತೆ. ಸ್ವಲ್ಪ ಹಿಂದಲ್ದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಕೊಡ್ತೀನಿ, ನೀವು ಈವ್ನಿಂಗ್ಗೆ ಬನ್ನಿ ಅಂತ ಬಿಟ್ಟಿತ್ತು. ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಏನಿದೆ? ದಿಸ್ ಇಸ್ ಸ್ಪೆಷಲ್ ಸ್ಪ್ರಿಂಗ್ ರೋಲ್ ಫ್ರಮ್ ಚಂಡೀಗಢ. ಇದು ಸ್ಪ್ರಿಂಗ್ ರೋಲ್ ಚಂಡೀಗಢಿಂದ ಸ್ಪೆಷಲ್ ಅಂತೆ. ಮತ್ತು ಇದು ಕೊಳ್ತೋಗಿ ಚಿಕನ್ ಮಾಡಿ ಇದು ಚಿಕನ್ ಸ್ಯಾಂಡ್ವಿಚ್ ಗೈಸ್. ಸ್ವಲ್ಪ ಭಾಳ ಹಸುವಾಗ್ಬಿಟ್ಟಿದೆ. ನಾವು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ, ಅಲ್ಲಿ ಮುಂಜಾನೆ ಟಿಫನಿಂದ ಮಾಡಿದ್ದು ಮತ್ತು ವಾಪಸ್ ಮಾಡಿಲ್ಲ, ಅದರಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿಂತೀವಿ. ನಮ್ಮ ಸೂರ್ಯಂದು ಗಾನಪ್ ಗೌಡ್ರದೊಂದು ದೊಡ್ಡ ಇಶ್ಯೂ ಗೈಸ್, ಎಲ್ಲೋದ್ರೂ ಪ್ರಾಬ್ಲಮ್ನಾಗ ಇರ್ತಾನೆ ಗೈಸ್. ಒಂದು ಇವಾಗ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿದೆ, ಅಲ್ಲಿ ಹೋಗಿ ಜಂಪ್ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕು ಬೈಕ್ನ. ಇವಾಗ ಇದನ್ನು ಸ್ವಲ್ಪ ತಿಂದ್ಗಿಂದ ಅಲ್ಲಿ ಹೋಗ್ತೀನಿ, ಇವಾಗ ಅಲ್ಲಿ ತೋರಿಸ್ತೀನಿ ಏನಾಗಿತ್ತು ಅಂತ. ಸೂರಜಣ್ಣಂದು ಎಲ್ಲೋದ್ರೂ ಅಮಾಸಿದ್ದಂಗೆ ಗೈಸ್, ಅವನು ಬರೀ ಏನರ ಒಂದು ಮಾಡ್ಕೊತಾನೆ ಇರ್ತಾನೆ. ಇವಾಗ ನೋಡಿ ಬೈಕೇ ಫುಲ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ ಅಂತ ಮತ್ತೆ ಈಗ ಜಂಪ್ ಸ್ಟಾರ್ಟ್ ಮಾಡಿ ತಗೊಂಬರ್ಬೇಕು. ನಾನು ಅದಕ್ಕೆ ಅವ್ರ ಕಡೆನ ಹೊಂಟಿದ್ದೀನಿ ಇವಾಗ. ಕ್ಲೈಮೇಟ್ ತಣ್ಣಗಿದೆ ನೋಡಿ ಇಲ್ಲಿ. ಮಧ್ಯಾಹ್ನ ಬಂದಾಗ ಮಾತ್ರ ಮೈ ತುಂಬ ನೀರು ಇಳಿದೋಗಿದ್ವಿ. ಇವಾಗ ಏನು ಕ್ಲೈಮೇಟ್ ಸ್ವಲ್ಪ ತಣ್ಣಗಿದೆ, ಕೋಲ್ಡ್ ಇದೆ, ಏನು ಶೆಕೆ ಆಗ್ತಿಲ್ಲ. ಅದೇ ಸೂರ್ಯ ಪಿಕಪ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಇವಾಗ. ಇನ್ನೂ 1.7 ಕಿಲೋಮೀಟರ್ಸ್ ಇದೆ, ಬನ್ನಿ ಹೋಗೋದ. ಬಂದಿದ್ದಾರೆ ನೋಡಿ ಸಾಹುಕಾರ ದಣಿಗಳು, ಮೂವರು ಸಾಹುಕಾರ ಮಂದಿ ಬಂದಿದ್ದಾರೆ ನೋಡಿ. ಲೇ ಅಮಾವಾಸ್ಯೆ ಮಾರ್ಯವನೇ ಸ್ಟಾರ್ಟ್ ಆಗಲಿಲ್ಲ ಆತಾ? ಮತ್ತು ಅದಕ್ಕೆ ಕರ್ಸಿದ್ದು ನಂಗೆ ಸುಮ್ಮನೆ ತೊಗೊಂಬಂಬ. ಸ್ಟಾರ್ಟ್ ಆತಾ? ಇವರೇ ನೋಡಿ ಗೈಸ್, ಸೂಪರ್ ಬ್ಲಡ್ ಅಲ್ಲ ಬ್ರೋ ನಿಮ್ಮದು? ಸೂಪರ್ ಬ್ಲಡ್ ಓನರು. ಹಿಂಗತ್ತೆ ಬೈಕ್ ಏನಾದ್ರು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಬೆಂಗಳೂರು ಟು ಚಂಡೀಗಢ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಹೇಳ್ಬಿಡಿ ಬ್ರೋ. 9922918055. ಹಾಂ, ನಂಬರ್ ಇದೆ ನೋಡಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಇವರು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ನಿಮ್ಮ ಬೆಂಗಳೂರು ಟು ಚಂಡೀಗಢ, ಚಂಡೀಗಢ ಟು ಬೆಂಗಳೂರು. ಇನ್ ಕೇಸ್ ನಿಮ್ದು ಏನಾದರೂ ಲಡಾಖ್ ಟ್ರಿಪ್ ಹೋಗೋದಿತ್ತಂದರೆ ಈ ಥರ ಬೈಕ್ ಬರುತ್ತೆ ನೋಡಿ. ಲಗೇಜು ನಮ್ಮ ಸೂರಜಣ್ಣ ನೋಡಿ, ಈ ಸೂರಜಣ್ಣಂದು, ಸುಚೇತಣ್ಣಂದು ಮತ್ತು ಹಿಮಾಲಯ 3 ಬೈಕ್ ಇದರೊಳಗೆ ಬಂದಿರೋದು. ಇವಾಗ ಫೋನ್ ಹಾಂ ನಮ್ಮದು ಕಳಿಸ್ತೀನಿ ಬ್ರೋ, ಅದನ್ನು ಮಾಡ್ತೀನಿ ನಾನು ಲಾಸ್ಟ್ ಹೋಗೋ ಮುಂದೆ. ಫೈನಲಿ ಗೈಸ್ ನಮ್ಮ ಸೂರಜಣ್ಣ ಸುಚೇತಣ್ಣ ಎಲ್ಲರೂ ಬಂದರು ನೋಡಿ ಚಂಡೀಗಢಿಗೆ. ನಾಳಿಂದ ರೈಡ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ರೂಮಿಗೆ ಹೋಗೋದ ಇವಾಗ. ಚಲೋ ಮಾಡಿ ಬಾಲೆ. ಸರಿ ಅಣ್ಣ, ಥ್ಯಾಂಕ್ಸ್. ಹಾಂ ಥ್ಯಾಂಕ್ ಯು ಬರ್ತೀವಿ ನೋಡಿ ಹೋಗೋದ. ತಂಬಪ್ಪ ಇಲ್ಲಿ ತಂಬ. ಯಾರು ನೀವು ಈ ಪರ ತುಂಬ್ಕೊಂಡ್ ಬಂದ್ರಲ್ಲಿ? ಹಿಂಗ ನಡಿಲ್ಲ. ಸರಿ ಬ್ರೋ ಬಾಯ್. ನನ್ನ ಬೈಕಲ್ಲಿ ಫುಲ್ ನಿಲ್ಲಾಗ್ಬಿಟ್ಟಿದೆ, ಅವ್ರ ಬೈಕಲ್ಲೂ ಇಲ್ಲ. ಇವಾಗ ಟ್ರಾನ್ಸ್ಪೋರ್ಟಿಗೆ ಹಾಕಿದಾರಲ್ಲ ಅದರಿಂದ ಅವ್ರು ಸಿಗ್ನಲ್ಲೇ ನಿಂತಿದ್ದಾರೆ ಅಲ್ಲಿ. ಇರಿ ಅವ್ರು ಬಂದ ಮೇಲೆ ಪೆಟ್ರೋಲ್ ಎಲ್ಲ ಫಿಲ್ ಮಾಡಿಸಿ ಸೀದಾ ರೂಮಿಗೆ ಹೋಗೋದ. ಏನೋ ಇಶ್ಯೂ ಏನಿಲ್ಲ, ಪೆಟ್ರೋಲ್ ಇದೆ. ಇಷ್ಟೆಲ್ಲ ನೋಡಿ ಎಷ್ಟು ಬರೀ ಟ್ರಾಫಿಕ್ ಇದಾವೆ ಇಲ್ಲಿ. ಬನ್ನಿ ಫುಲ್ ಮಾಡ್ಸೋದ, ಮತ್ತು ನಾಳೆ ಸೀದಾ ಡೈರೆಕ್ಟ್ ಓಡ್ಸೋಕೆ ಬರುತ್ತೆ ಮತ್ತೆ ಅಲ್ಲಿ ಇಲ್ಲಾರ್ದಂಗೆ.
ಟ್ಯಾಂಕ್ ಮಾಡಿಸಿದ್ವಿ ಗೈಸ್. ಫುಲ್ ಟ್ಯಾಂಕ್ ಮಾಡಿಸಿ ಇವಾಗೆಲ್ಲ ರೆಡಿ ಇಟ್ಬಿಟ್ರೆ ನಾಳೆ ಬೇಗ ಹೋಗ್ಬಿಡಕ್ಕೆ ಬರುತ್ತೆ. ಮತ್ತು ಸುಮ್ಮನೆ ಯಾಕೆ ಮುಂಜಾನೆ ಅರ್ಜೆಂಟಲ್ಲಿ ಇವಾಗ ಹೆಂಗಾದರೂ ಖಾಲಿನೇ ಇದ್ದಾವಲ್ಲ ಟ್ಯಾಂಕು. ಅವ್ರದ್ದು ಖಾಲಿ ಇದೆ, ನಮ್ಮದು ಖಾಲಿ ಇದೆ. ನಮ್ಮದು ಫುಲ್ ಖಾಲಿ ಆಗಿದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎಸ್ಕೇಪ್ ಆಗ್ಬಿಡೋದು ನಾಳೆಗೆ ಜಲ್ದಿ. ಫೈನಲಿ ಗಾಯ್ಸ್ ಬ್ರಕ್ ಪ್ಯಾಡಿಂದಲೂ ಹೋಗ್ಬಿಟ್ಟಿದ್ದಾವೆ. ಇವಾಗ ಚೇಂಜ್ ಮಾಡ್ಸೋಕೆ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ತಂದಿದ್ದೀವಿ. ಅದೇ ಅಣ್ಣ ನೋಡಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇವಾಗ ಚೇಂಜ್ ಮಾಡ್ತಾನಿದೆ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಚೇಂಜ್ ಮಾಡ್ತಿದ್ದಾರೆ ನೋಡಿ ಡಿಸ್ಪ್ಲೇ. ಇವಾಗ ಅದು ಫಸ್ಟಿಂದೆಲ್ಲ ಡಿಸ್ಪ್ಲೇ ಅಷ್ಟಿಗೆ ಊಸ್ಟಾಗಿ ಹೋಗ್ಬಿಟ್ಟಿದೆ, ಹತ್ಕೊಂಡ್ಬಿಟ್ಟಿದೆ ಫುಲ್ಲು. ಏನು ಉಳಿದೇ ಇಲ್ಲ ಅದರೊಳಗೆ. ತೋರಿಸ್ತೀನಿ ಡಿಸ್ಪ್ಲೇ ಹೆಂಗಾಗಿದೆ ಅಂತೇಳಿ. ನೋಡಿ ಗೈಸ್ ಇದೆ ಡಿಸ್ಪ್ಲೇ ಎಲ್ಲ ಹೆಂಗಾಗ್ಬಿಟ್ಟಿದೆ, ಏನು ಉಳಿದೇ ಇಲ್ಲ ಇದರಲ್ಲಿ. ಚೈನ್ ಪಾಕೆಟ್ ಹೊಸದು ಚೇಂಜ್ ಆಗಿದೆ. ಇವಾಗೇನು ಸೌಂಡ್ ಬರ್ತಿಲ್ಲ, ಏನು ಟೆನ್ಷನ್ ಅನ್ನೋದೆ ಇಲ್ಲ. ನಂದು ಬೈಕ್ದು ಬ್ರಕ್ ಪ್ಯಾಡು ನಾನು ಏನು ಮಾಡಿದ್ದೀನಿ ಗೈಸ್, ಫ್ರಂಟ್ ಬ್ಯಾಕ್ ಪ್ಯಾಡ್ ತಂದ್ಬಿಟ್ಟಿನಿ. ಬ್ಯಾಕ್ದು ತಂದೇ ಇಲ್ಲ, ಯಾಕಂದರೆ ಹೊಸದಿತ್ತಲ್ಲ ಏನಾಗಲ್ಲ ಬಿಡು ಅಂತೇಳಿ ನಾನು ಹಂಗೆ ಬಂದ್ಬಿಟ್ಟಿನಿ. ಬ್ಯಾಕ್ದು ಇವಾಗ ಅಲ್ಲಿ ಅವ್ರದ್ದು ಇದು ಸ್ಪೇರ್ಸಂದು ಇದು ಕ್ಲೋಸ್ ಆಗ್ಬಿಟ್ಟಿದೆ. 6 o'clock ಕ್ಲೋಸ್ ಅಲ್ಲ, ನಾವು 6 o'clock 6:20 ಬಂದ್ವಿ. ಅದು ಕ್ಲೋಸ್ ಅಂತಂದರು. ಮತ್ತು ಪಾಪ ಅಲ್ಲಿ ಮೆಕ್ಯಾನಿಕ್ ಒಬ್ಬರು ಬೇರೆ ಯಾರ್ದೋ ಇತ್ತು ಎಮರ್ಜೆನ್ಸಿ, ಅಂದರೆ ಯೂಸ್ಡ್ ಎಷ್ಟಾದರೂ ಕೊಡಿ ಸರ್ ಅಂತೇಳಿ ಇಸ್ಕೊಂಡು, ಅಂದರೆ ಚಲೋ ಇದಾವೆ ಗೈಸ್, ಏನು ಭಾಳ ಏನು ಇದಾಗಿಲ್ಲ, ಚೆನ್ನಾಗಿದ್ದಾವೆ. ಅವೇ ಹಾಕ್ಕೊಟ್ರು ಅಂದರೆ ಸೆಕೆಂಡ್ಸು, ಹೊಸದೇನಿಲ್ಲ. ಇವಾಗ ಹೊಸದಂತೂ ಸಿಗೋಲ್ಲ, ಎಮರ್ಜೆನ್ಸಿಗೆ ಇದ್ದಿದ್ದಾವೆ ಹಾಕ್ಕೊಡ್ಲಾ ಅಂತಂದರು. ಸರಿ ಆಯಿತು ಹಾಕ್ಕೊಡಿ ಸರ್ ಅಂತಂದೆ. ಫೈನಲಿ ಹಾಕ್ಸ್ಕೊಂಡು ಇವಾಗ ಮತ್ತೆ ರೂಮ್ ಕಡೆ ಹೊಂಟಿದ್ವಿ. ರೂಮ್ ಕಡೆ ಹೋಗಿ ಇವತ್ತೆಲ್ಲ ಏನೇನಿದೆ ಎಲ್ಲ ಪ್ಲ್ಯಾನ್ ಮಾಡಬೇಕು ನೀಟಾಗಿ ಕುಂತ್ಕೊಂಡು. ನಾಳೆದು ನೋಡೋದ ಗೈಸು, ನಮ್ಮ ಹೊಸ ಹುಡುಗರು ಇವತ್ತು ಬಂದಾರಲ್ಲ, ಅವ್ರದ್ದು ಹೆಂಗಿದೆ ಹುರುಪು ಎಲ್ಲ ನೋಡಬೇಕಲ್ಲ. ಫೈನಲಿ ಗೈಸ್ ನಮ್ಮದು ಡೇ 4 ಇವತ್ತು ಮುಗೀತು. ಇವಾಗ ಇಲ್ಲಿಂದ ಮುಂದೆ ಹೋಗೋದಿದೆ. ಸೊ ಎಲ್ಲ ಲಾಗಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೀವು ನೋಡಿ ವಿಡಿಯೋಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ಮುಂದಿನ ಲಾಗಲ್ಲಿ.